ನಮ್ಮ ತಂದೆಯಾದ ದೇವರೇ, ಪ್ರಭು ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ ಅಪ್ಪ, ಈ ದಿನ ಈ ರೀತಿಯಾಗಿ ಭಾನುವಾರ ನಾವೆಲ್ಲರೂ ಕೂಡಿ ಬಂದು ನಿನ್ನ ನಾಮವನ್ನು ಮಹಿಂಪಡಿಸೋದಕ್ಕೆ ಸೇರಿ ಬಂದ ಕೃಪೆಗಾಗಿ ಸ್ತೋತ್ರ ತಂದೆ. ಹಾಲೆಲೂಯ. ಪರಿಶುದ್ಧಾತ್ಮನೇ, ಸಂವೇದಕರ್ತನೇ, ಈ ವಾಕ್ಯದ ಭಾಗವನ್ನು ಆಸ್ವಾದಿಸು ಸ್ವಾಮಿ. ಇಲ್ಲಿಯವರೆಗೂ ಬಂದಂಥ ಎಲ್ಲ ಆರಾಧನೆ ಭಾಗ, ಸ್ತುತಿ ಸ್ತೋತ್ರದ ಭಾಗ, ಎಣ್ಣೆ ಅಭಿಷೇಕದ ಭಾಗವನ್ನೆಲ್ಲ ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರಪ್ಪ. ಅದೇ ರೀತಿಯ ಕರ್ತಾಧಿಕರ್ತನೆ, ರಾಜಾದಿರಾಜನೇ, ಮೃತ್ಯುಂಜಯನೇ, ಮರಣವನ್ನು ಗೆದ್ದ ದೇವರೇ, ಮುಂದಿನ ಒಂದು ವಚನದ ಭಾಗದ ಮೂಲಕ ನೀನು ಮಾತಾಡು ಸ್ವಾಮಿ. ಯೇಸುವೆ, ಭಾನುವಾರ ದಿವಸ ಕೂಡಿ ಬಂದ ಕೃಪೆಗಾಗಿ ಸ್ತೋತ್ರಪ್ಪ. ಭಾನುವಾರ ದಿವಸ ನಿನ್ನ ನಾಮನ ಮಹಿಪಡಿಸೋದಕ್ಕಾಗಿ ಸ್ತೋತ್ರ. ಭಾನುವಾರ ದಿವಸ ನಿನ್ನ ಅದ್ಭುತ ಕಾರ್ಯಗಳು, ಸೂಚಕರು ನಡೆದುಕೊಡುವಂತೆ ಮಾಡಿದಕ್ಕಾಗಿ ಸ್ತೋತ್ರಪ್ಪ. ಇವತ್ತಿನಿಂದ ಮೊದಲುಗೊಂಡು ಮುಂದಿನ ದಿನದವರೆಗೂ ಮಕ್ಕಳನ್ನು ನಿನ್ನ ಪ್ರೀತಿಯ ತೋಳ ತಕ್ಕೆಯಲ್ಲಿ ನಡೆಸ್ತಿಲ್ಲಪ್ಪ, ಅದಕ್ಕಾಗಿ ಯೇಸುವೆ, ಬರುವಂತ ಒಂದು ವಾಕ್ಯದ ಭಾಗವನ್ನು ಆಶ್ರಯಿಸು. ವಾಕ್ಯದ ಭಾಗದ ಮೂಲಕ ನೀನನ್ನು ಕೂಡ ಮಾತಾಡು ಸ್ವಾಮಿ. ಈ ಮಕ್ಕಳಿಗೆ ಅದೊಂದು ಪ್ರೇರೇಪಣೆ ಆಗಲಿ ಸ್ವಾಮಿ. ಯೇಸು ಕ್ರಿಸ್ತನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರ ಆತ್ಮರ ಸಹಾಯದಿಂದ ಬೇಡಿ ಹೊಂದಿದೆ ನನ್ನ ಪ್ರೀತಿಯುಳ್ಳ ತಂದೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಮಾಡುತ್ತಾ ಇವತ್ತಿನ ಒಂದು ವಚನದ ಭಾಗಕ್ಕೆ ನಾವು ಹೋಗುವ. ಈಗ ನೋಡಿ ಪ್ರಿಯರೇ, ಇದು ಕೊನೆಗಾಲದ ಸಮಯ. ಹಲ್ಲೆಲೂಯಾ. ಯಾರು ಮಾತಾಡಬೇಡಿ. ಇದು ಹಲೋ, ಕೇಳಿಸ್ಕೊಳ್ತಾ ಇದೆಯಾ? ಇದು ಕೊನೆಗಾಲದ ಸಮಯ, ಅಂದರೆ ಯೇಸು ಸ್ವಾಮಿಯ ಬರೋಣದ ಸಮಯ ಹತ್ತಿರ ಆಯಿತು. ಫಾಸ್ಟ್ರೆ, ನೀವೇನು ಫಾಸ್ಟ್ರೆ 2000 ವರ್ಷಗಳಿಂದನೇ ಹೇಳ್ತಿದ್ದಾರೆ ಯೇಸು ಸ್ವಾಮಿ ಬರೋ ಸಮಯ ಹತ್ತಿರ ಆಯಿತು, ಯೇಸು ಸ್ವಾಮಿ ಬರೋ ಸಮಯ ಹತ್ತಿರ ಆಯಿತು, ಆದರೆ ಬರ್ತಾನೇ ಇಲ್ಲಲ್ಲ ಅಂತೇಳಿ. ನೋಡಿ, ಬೈಬಲ್ನಲ್ಲಿ ಬರೆದಿದೆ 1000 ವರ್ಷ ಯೇಸು ಸ್ವಾಮಿಗೆ ಒಂದೇ ದಿನದ ಲೆಕ್ಕಾಚಾರ. ಗೊತ್ತಾಯಿತು? ಆ ಕಾರಣಕ್ಕೋಸ್ಕರ ಅವರ ದಿನಗಳನ್ನ ನಾವು ಕಂಡುಹಿಡಿದು ಬೇಡ, ಆದರೆ ಅವರು ಬೈಬಲಲ್ಲಿ ಹೇಳಿರ್ತಕ್ಕಂಥ ಗುರುತುಗಳ ಆಧಾರ ಪ್ರಕಾರ ತೆಗಿಲಿಕ್ಕೆ ಹೋದರೆ ಯೇಸು ಸ್ವಾಮಿಯ ಬರೋಣದ ಸಮಯ ಹತ್ತಿರ ಆಗಿದೆ ಅಂತಲೇ ಅರ್ಥ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಪ್ರಿಯರೇ, ನಾವು ಇವತ್ತು ಒಂದು ವಾಕ್ಯದ ಭಾಗಕ್ಕೆ ಬರುವ. ಈಗ ಇದು ಕೊನೆಗಾಲ, ಅಂದರೆ ಪ್ರೀತಿ ಕಡಿಮೆ ಆಗುವಂತಹ ಒಂದು ಕಾಲ. ಏನು ಮಾತಾಡಬೇಕು? ಎಂಥ ಕಾಲ? ಪ್ರೀತಿ ಕಡಿಮೆ ಆಗುವಂಥ ಕಾಲ. ಪ್ರೀತಿ ಮಾಡ್ತಾರೆ, ಆದರೆ ಅವರ ಒಂದು ಕಾರ್ಯಗಳನ್ನು ನಡೆಸಿಕೊಳ್ಳೋದಕ್ಕೆ ಮಾತ್ರ ಅವರು ಪ್ರೀತಿ ಮಾಡ್ತಾರೆ. ಹಲ್ಲೆಲೂಯಾ. ಪ್ರೀತಿ ಏನಾಗ್ತಾ ಇದ್ರೆ ತುಂಬ ತಣ್ಣಗಾಗ್ತಾ ಬರ್ತಾ ಇದೆ. ಹಲ್ಲೆಲೂಯಾ. ಪ್ರೀತಿ ಏನಾಗ್ತಿದೆ? ಕಡಿಮೆ ಆಗ್ತಾ ಬರ್ತಾ ಇದೆ. ಮೊದಲ ಕಾಲದಲ್ಲಿ ತಂದೆ ತಾಯಿಗಳನ್ನು ತುಂಬ ಗೌರವಿಸ್ತಿದ್ರು ಜನ. ಈಗ ತಂದೆ ತಾಯಿಗಳನ್ನು ವಯಸ್ಸಾದ್ಮೇಲೆ ಯಾವ ಆಶ್ರಮಕ್ಕೆ ಸೇರಿಸಲಿ ಅಂತ ಕಾಯ್ತಾ ಇದ್ದಾರೆ. ತಂದೆ ತಾಯಿನ ಹೆಂಡತಿ ಮಾತಿಗೆ ಬೆಲೆ ಇದೆ, ತಂದೆ ತಾಯಿಗಳ ಮಾತಿಗೆ ಬೆಲೆ ಇಲ್ಲ ಅಲ್ವಾ? ಗಂಡನಿಗೆ ಹೆಂಡತಿಯ ತಂದೆ ತಾಯಿಗಳ ಮೇಲೆ ಆಸೆ ಇಲ್ಲ, ಹೆಂಡತಿಗೆ ಗಂಡನ ತಂದೆ ತಾಯಿಗಳ ಮೇಲೆ ಆಸೆ ಇಲ್ಲ. ಗಂಡನ ತಾಯಿ ಬಂದಾಗ ಗಂಡನ ಖುಷಿ, ಆದರೆ ಹೆಂಡತಿ ತಾಯಿ ಬಂದಾಗ ಗಂಡನ ಖುಷಿ ಇರೋದಿಲ್ಲ. ಹೆಂಡತಿಗೆ ಅವ್ರ ತಾಯಿ ಬಂದಾಗ ಖುಷಿ, ಗಂಡನ ತಾಯಿನ ನೋಡೋ ಖುಷಿ ಇಲ್ಲ. ಇವತ್ತು ನಡೀತಾ ಇದೆ ಯಾವ್ದಾದ್ರೆ ಕುಟುಂಬದ ಒಳಗಡೆ ಹೆಂಗೆ ನಡೀತಾ ಇದ್ರೆ ಪ್ರೀತಿ ಕಡಿಮೆ ಆಗ್ತಾ ಬರ್ತಾ ಇದೆ. ಇವತ್ತು ಹೆಂಗಸರು ಏನು ಮಾಡ್ತಾ ಇದ್ದಾರೆ, ಮಕ್ಕಳು ಬೆಳೆಯುವಲ್ಲಿವರೆಗೆ ಕೂಡ ಗಂಡನನ್ನು ತುಂಬ ಪ್ರೀತಿ ಮಾಡ್ತಾರೆ. ಮಕ್ಕಳು ಬೆಳೆದಾದ್ಮೇಲೆ ರಾಜಕೀಯ ಮಾಡಿ ಆ ದುಡಿದಂಥ ಗಂಡನನ್ನು ಸಪ್ರೇಟ್ ಮಾಡಿ ಮಕ್ಕಳ ಜೊತೆಲಿ ಚೆನ್ನಾಗಿರುವಂಥ ತಾಯಿಯಂದು ಎಷ್ಟೋ ಜನ ಇದ್ದಾರೆ. ಕೆಲವೊಂದು ತಂದೆಯರು ಏನು ಮಾಡ್ತಾರೆ ಗೊತ್ತಾ, ಬೆಳೀತಾ ಇದ್ದಾಗನೇ ಮಕ್ಕಳಿಗೆ ಕುಡ್ಕತನ ಜೊತೆಲಿ ಪಾರ್ಟ್ನರ್ ಆಗ್ತಾರೆ, ತಾಯಿನ ಆಗದಂಗೆ ಮಾಡ್ತಾರೆ. ಇದು ಎಲ್ಲ ಕೂಡ್ದು. ಯಾಕೆಂದರೆ ಅದು ಲೋಕದ ಜನಗಳು ಏನಾದರೂ ಮಾಡ್ಕೊಳ್ಳಿ, ದೇವರ ಮಕ್ಕಳಾಗಿರ್ತಕ್ಕಂಥ ನಾನು ನೀನು ಕ್ರಿಸ್ತನ ಪ್ರೀತಿಯನ್ನು ತೋರಿಸ್ಬೇಕು. ಕ್ರಿಸ್ತನ ಪ್ರೀತಿಯನ್ನು ನಾವೇನು ಮಾಡಬೇಕು? ತೋರಿಸ್ಬೇಕು. ಹಲ್ಲೆಲೂಯಾ. ಅದಕ್ಕೆ ಒಂದು ಆಧಾರವಾದ ವಾಕ್ಯ ಮತ್ತಾಯ 24:12. ಮತ್ತಾಯ 24:12 ತಗೊಳ್ಳಿ, ಓದಿ. ಇದಲ್ಲದೆ ಅಧರ್ಮವು ಹೆಚ್ಚಾಗುವುದರಿಂದ ಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು, ಆದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು. ಕಡೆಯವರೆಗೆ ನೀವು ಪ್ರೀತಿಲೇ ನಡೆದ್ರೆ ನಿಮಗೆ ರಕ್ಷಣೆ. ಇಲ್ಲಿ ಸ್ವಾಮಿ ಹೇಳ್ತಾರೆ, ಕಡೆ ಕಾಲದಲ್ಲಿ ಅಧರ್ಮ ಜಾಸ್ತಿ ಆಗ್ತದೆ. ಇವತ್ತು ಏನಾಗ್ತಿದೆ ಗೊತ್ತಾ ಪ್ರಿಯರೇ, ಸಣ್ಣ ಸಣ್ಣ ವಿಷಯಕ್ಕೂ ಕಚ್ಚಾಟ, ಕೊಲೆಗಳು, ಹಿಂಸೆ, ನಾನತ್ವ. ಒಂದು 100 ರೂಪಾಯಿಗೋಸ್ಕರನೂ ಕೊಲೆ ಆಗ್ತಾ ಇದೆ. ಸಣ್ಣ ಸಣ್ಣ ಸೊಸೈಟಿಲಿ ಕ್ಯೂ ನಿಂತಿರ್ತಾರೆ, ಒಬ್ಬರು ಮಧ್ಯೆ ನಿಂತ್ಕೊಬಿಟ್ಟು ಸಾಕು, ಅವ್ನಿಗೆ ವಯಸ್ಸಾಗಿದೆ ಕಾಯಿಲಾಗಾರ ಅಂತ ಕೂಡ ತಿಳಿಯೋದಿಲ್ಲ, ಅಲ್ಲೇ ಬಡದಾಟ ಮಾಡಿ ಗಲಾಟೆ ಮಾಡ್ತಾರೆ. ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಕಚ್ಚಾಟ. ತಂದೆ ತಾಯಿಗಳ ಮೇಲೆ ಗೌರವ ಇಲ್ಲ, ಗಂಡನಿಗೆ ಗೌರವ ಇಲ್ಲ, ಹೆಂಡತಿಗೆ ಗೌರವ ಇಲ್ಲ, ಮಕ್ಕಳಿಗೆ ತಂದೆ ತಾಯಿಗಳ ಮೇಲೆ ಅಭಿಮಾನ ಇಲ್ಲ. ಅಂತಹ ಕಾಲ
ಈಗ ಬರ್ತಾ ಇದೆ, ಬಂದಿದೆ, ಬರ್ತಾ ಇದೆ ಕೂಡ. ಅಲ್ಲಲ್ಯ ಈ ಥರ ಇರುವವರು ಮೊದಲನೇದಾಗಿ ದೇವರ ಪ್ರೀತಿನ ಕಳ್ಕೊಳ್ತಾರೆ. ಎರಡನೇದಾಗಿ ಮನುಷ್ಯರ ಪ್ರೀತಿನ ಕೂಡ ದೂರ ಮಾಡ್ಕೊಳ್ತಾರೆ. ಇದಕ್ಕೆ ಪರಿಹಾರ ಏನೂ ಇಲ್ಲ. ಬೈಬಲ್ನ ನಿಜವಾಗಿ ಓದಿರೋರು ಈ ಥರ ನಡಿಬಾರ್ದು. ಯಾಕೆಂದರೆ ಬೈಬಲ್ನ ವಚನ ಕೇಳಿದವರು ಬೈಬಲ್ ಪ್ರಕಾರ ನಡೀಲಿಕ್ಕೆ ಪ್ರಯತ್ನ ಪಡಬೇಕು. ಲೋಕದವರ ವಿಷಯ ನಮಗೆ ಬೇಕಾಗಿಲ್ಲ. ಅವರಿಗೆ ಬೈಬಲ್ ವಾಕ್ಯ ಇಲ್ಲ, ಅವರಿಗೆ ಪ್ರಾರ್ಥನೆ ಇಲ್ಲ. ಅವರು ಪ್ರಾರ್ಥನೆ ಮಾಡ್ತಾರೆ, ಆದರೆ ಅವ್ರಿಗೆ ಈ ಥರ ಬೋಧನೆ ಕೊಡೋರು ಯಾರಿಲ್ಲ. ಆದರೆ ಕ್ರೈಸ್ತರಲ್ಲಿ ಏನಂದರೆ ಬೋಧನೆಗಳನ್ನ ಕೊಡ್ತೀವಿ, ನಿಮ್ಮ ಮನೆನ ಹಿಂಗೇನೇ ನಡೆಸ್ಕೊಂಡು ಹೋಗ್ಬೇಕು ಅಂತ ನಾವು ಅಡ್ವೈಸ್ ಮಾಡ್ತೀವಿ. ಆದರೂ ಅದ್ರ ಪ್ರಕಾರ ನಡೀಲಿಲ್ಲ ಅಂತಾರೆ, ದೇವರ ರಾಜ್ಯ ನಿಮಗಿಲ್ಲ. ಹಾಗಾದರೆ ಇವತ್ತು ಏನಾಗ್ತಾ ಇದೆ ಅಂದರೆ ಪ್ರೀತಿ ಬರೀ ಸ್ವಾರ್ಥಕ್ಕೋಸ್ಕರ ಪ್ರೀತಿ. ಇವತ್ತು ನಿಮ್ಮ ಮನೆಗೆ ಒಬ್ಬ ವ್ಯಕ್ತಿ ಬರಬೇಕಿದ್ರು ಕೂಡ ನಿಮ್ಮ ಕೈಲಿ ಏನಾದ್ರು ಸಿಕ್ಕಿದ್ರೆ ಮಾತ್ರ ಪ್ರೀತಿ ಮಾಡ್ತಾರೆ. ನೀವು ಸಿಗಲಿಲ್ಲ ಅಂದರೆ ನಿಮ್ಮನ್ನು ಪ್ರೀತಿ ಮಾಡೋದಿಲ್ಲ. ನಿಮ್ಮ ಕೈಯಲ್ಲಿ ದುಡ್ಡು ಕಾಸು ಓಡಾಡ್ತಿದ್ದಾಗ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ. ನೀವು ಮೂಲೆಗಾದಾಗ ನಿಮ್ಮನ್ನು ಪ್ರೀತಿ ಮಾಡೋದಿಲ್ಲ. ಸ್ವಾರ್ಥದ ಪ್ರೀತಿ ಬೇಡ, ಅದು ಲೋಕದವರು ಮಾಡ್ಕೊಳ್ಳಿ. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿಮಗೆ ತೋರಿಸಿದಂಥ ಪ್ರೀತಿನ ನೀವು ಇತರ ಜನಗಳಿಗೆ ತೋರಿಸಿದ್ದೇನೆ. ಅಲ್ಲೆಲ್ಲೂಯಾ. ಯೇಸು ಕ್ರಿಸ್ತನ ತೋರಿಸಿದಂಥ ಪ್ರೀತಿನ ನಾವು ಇತರ ಜನಗಳಿಗೆ ತೋರಿಸ್ಬೇಕು. ಯಾಕೆಂದರೆ ಯೇಸು ಸ್ವಾಮಿ ನಾವು ಪಾಪಿಗಳಾಗಿದ್ರು ಕೂಡ ನಮ್ಮನ್ನು ಪ್ರೀತಿಸಿದ್ರು. ನಮ್ಮ ಮೇಲೆ ಯಾರಾದ್ರು ವಿರೋಧ ಬಂದರೂ ನಾವು ಅವ್ರನ್ನ ಪ್ರೀತಿಸ್ಬೇಕಣ್ರಿ. ನಮ್ಮ ಮೇಲೆ ಯಾರಾದ್ರು ವಿರೋಧ ಬಂದರೂ ನಾವು ಅವ್ರನ್ನ ಪ್ರೀತಿಸ್ಬೇಕು. ನಮಗೆ ವಿರೋಧವಾಗಿ ಯಾರೇ ಬರಲಿ ನಾವು ಪ್ರೀತಿಸ್ಬೇಕು. ಅಲ್ಲೆಲ್ಲೂಯಾ. ಎಫೆಸ 2:3-5 ಓದಿ. ಎಫೆಸ 2ನೇ ಅಧ್ಯಾಯ 3-5 ಓದಪ್ಪ. ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುವುದು ಮಿಕ್ಕದವರಂತೆ ಸ್ವಭಾವಸಿದ್ಧರಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀವಿ. ಕೃಪೆಯಿಂದಲೇ. ಇಲ್ಲಿ ನೋಡಿ ಸ್ವಾಮಿ ಹೇಳ್ತಾರೆ, ನಾವು ಹೆಂಗಾಗಿದ್ದು ಅಂತಾರೆ, ಮೊದಲು ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು. ಯಾವಾಗ ಯೇಸು ಸ್ವಾಮಿ ಹತ್ರ ಬರೋದಕ್ಕಿಂತ ಮೊದಲೇ ಕುಡುಕತನ ಮಾಡಿದ್ರೆ ತಪ್ಪಲ್ಲ, ಸಿಗರೇಟ್ ಸೇದಿದ್ರೆ ತಪ್ಪಲ್ಲ, ಸುಸ್ತಿಗೋಸ್ಕರ ಎಣ್ಣೆ ಹಾಕೊಳ್ತೀನಿ, ಗಂಡು ಮಗು ಹುಟ್ಟಿದಂತ ಎಣ್ಣೆ ಹಾಕೊಳ್ತೀನಿ, ಎಲ್ಲದಕ್ಕೂ ಎಣ್ಣೆ ಒಂದು ಕಾರಣ. ಈ ಕಡೆ ಸತ್ತೋದ್ರೂ ಎಣ್ಣೆ, ಒಳ್ಳೇದಕ್ಕೂ ಖುಷಿಗೂ ಎಣ್ಣೆ, ಬೇಜಾರಕ್ಕೂ ಎಣ್ಣೆ. ನಿಜ ಅಲ್ವಾ? ಡ್ರಿಂಕ್ಸ್ ಮಾಡ್ತಿದ್ದವರು, ನಾನು ಕೂಡ ಡ್ರಿಂಕ್ಸ್ ಮಾಡ್ತಿದ್ದೆ. ನೈಟ್ ಡ್ಯೂಟಿ ಮಾಡಿ ಬಂದರೆ ಪ್ರೇ ಮಾಡಿದ್ರೆ ಕೇಳ್ತಿದ್ದೆ, ಒಂದು ಕ್ವಾರ್ಟ್ರಿಗೆ ದುಡ್ಡು ಕೊಡ ಅಂತೇಳಿ. ಸುಸ್ತಾದರೂ ಇದೆ. ಇವತ್ತು ಯಾಕನ್ನ ಕುಡ್ದೆ, ಅಯ್ಯೋ ನಮ್ಮ ಅಮ್ಮನಿಗೂ ಸಾರಿಲ್ಲ ಅದಕ್ಕೆ ಬೇಜಾರದಲ್ಲೇ ಕೊಡ್ಬಿಟ್ಟೆ ಅಂತೇಳಿ. ಮುಂದೆ ಸ್ವಲ್ಪ ಟೈಮ್ ಕಳೆದ್ಮೇಲೆ ಯಾಕನ್ನ ಕೊಡ್ದೆ, ನನಗೆ ಗಂಡು ಮಗು ಆಯ್ತು ಅದಕ್ಕೆ ಕೊಡ್ದೆ ಅಂತೇಳಿ. ಜ್ಞಾಪ ಅಷ್ಟೇ, ಎಣ್ಣೆ ಜ್ಞಾಪ ಅಷ್ಟೇ. ಸೈತಾನ ಎಷ್ಟನ್ನು ಮೋಸ ಮಾಡ್ತಾನೆ ಗೊತ್ತಾ? ಇಷ್ಟು ನಾವು ಏನು ಮಾಡ್ತಿದ್ದೋ, ನಾವು ಲೋಕದಲ್ಲಿ ಇದ್ದಾಗ ಯೇಸು ಸ್ವಾಮಿ ನಂಬೋದಕ್ಕಿಂತ ಮೊದಲು ನಾವು ಪಾಪದಲ್ಲೇ ಇದ್ದಿದ್ದು. ನಮಗೆ ಏನೇ ಮಾಡ್ದೋ ಅದು ಪಾಪ ಅಲ್ಲ ಅಂತಲೇ ಯೋಚನೆ ಮಾಡಿದ್ದೋ. ಆದರೆ ಯೇಸು ಸ್ವಾಮಿ ಹತ್ರ ಬಂದಾಗ ನಮಗೆ ಪಾಪ ಅಂತೇಳಿದ್ರೆ ಏನಂತ ಗೊತ್ತಾಯಿತು. ನೋಡಿ ಇಲ್ಲಿ ಸ್ವಾಮಿ ಹೇಳ್ತಾರೆ, ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಸೆಗಳಿಗೆ ಅಧೀನರಾಗಿ ಮನಸ್ಸಿಗೆ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸ್ತಾ ಬರ್ತಾಯಿದ್ದೋ. ನಮ್ಮ ಮನಸ್ಸಿಗೆ ಏನು ಬರ್ತಾಯಿತ್ತೋ ಅದನ್ನೇ ಮಾಡ್ತಿದ್ದೋ ನಾವು. ನಿಜನಾ? ಮನಸ್ಸಿಗೆ ಏನು ಬರ್ತಾಯಿತ್ತೋ ಅದು ಗ್ಯಾರಂಟಿ ಮಾಡ್ತಿದ್ದೋ. ಆದರೆ ಈಗಲೂ ನಮ್ಮ ಮನಸ್ಸು ಹೇಳ್ತಿದ್ದೆ ನೀ ಪಾಪ ಮಾಡು ಅಂತೇಳಿ. ಆದರೆ ಪಾಪ ಮಾಡೋಕ್ಕೆ ಆಗೋದಿಲ್ಲ. ಯಾಕೋತಾ ಪಾಪ ಮಾಡೋಕ್ಕಾಗೋದಿಲ್ಲ. ಕ್ರಿಸ್ತನ ವಾಕ್ಯ ನನ್ನಲ್ಲಿ ನಿನ್ನಲ್ಲಿ ನಿಜವಾಗಿ ಇದೆ ಅಂತಾನೆ ನೀ ಪಾಪ ಮಾಡೋದಿಲ್ಲ. ಸ್ವಾಮಿ ಹೇಳ್ತಾರೆ, ಮನಸ್ಸಿಗೆ ಸಂಬಂಧಪಟ್ಟ ಇಚ್ಛೆ ನೆರವೇರಿಸ್ತಾ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ನಿಜ ಅಲ್ವಾ? ದೇವರ ಕೋಪಕ್ಕೆ ಗುರಿಯಾಗಿ ನಾವೆಲ್ಲ ನರಕಕ್ಕೆ ಹೋಗಬೇಕಾಯ್ತು. ಆದರೆ ಸ್ವಾಮಿ ಹೇಳ್ತಾರೆ, ದೇವರು ಮಹಾಪ್ರೀತಿಯನ್ನಿಟ್ಟು ಅಪರಾಧ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದರು. ಕೃಪೆಯಿಂದಲೇ ನೀವು ರಕ್ಷಣೆ ಹೊಂದಿದ್ದೀರಾ. ಹಾಗಾದರೆ ಅವರು ಮಹಾಪ್ರೀತಿ ಇಟ್ಟು ತನ್ನ ಒಬ್ಬನೇ ಮಗನಾದಂಥ ಯೇಸು ಸ್ವಾಮಿನ ಬಲಿ ಕೊಟ್ಟರು. ಒಬ್ಬನೇ ಮಗನಾದ ಯೇಸು ಸ್ವಾಮಿನ ಏನು ಮಾಡಿದ್ರು? ಬಲಿ ಕೊಟ್ಟರು. ಹಾಗಾಗಿ
ಆ ಒಬ್ಬನೇ ಮಗ ಆದಂತ ಯೇಸು ಸ್ವಾಮಿನ ನಾನು ಬಲಿ ಕೊಡ್ತೀರ ಗೊತ್ತಾ? ಮಹಾಪ್ರೀತಿಯಿಂದ. ನಿಮ್ಮ ಮಗಳನ್ನ ನೀವು ಬಲಿ ಕೊಡ್ತೀರಾ ನಿಮ್ಮ ಊರಿಗೋಸ್ಕರ? ಹೋಗ್ಲಿ, ನಿಮ್ಮ ಮಗಳದೊಂದು ಕೈನಾದ್ರೂ ಕೊಡ್ತೀರಾ? ಬೇಕಿದ್ರೆ ಬೆಳೆಯುವಂಥ ಕೂದಲನ್ನ ಕೊಡ್ತೀರಾ ಬೇಕಿದ್ರೆ, ಆದರೆ ಕೈ ಕೊಡೋದಿಲ್ಲ. ಬೆಳೆಯುವಂಥ ಕೂದಲು ಕೊಡ್ತೀರಾ? ಕೂದಲು ಕೊಟ್ಟು ಪ್ರಯೋಜನ ಇಲ್ಲ. ಒಂದು ಕಣ್ಣು ಕೊಡಿ, ಒಂದು ಕಿವಿ ಕೊಡಿ, ಒಂದು ಮೂಗು ಕೊಡಿ, ಆಗೋದಿಲ್ಲ ಅಲ್ಲ? ಹಾಗಾದರೆ ಸ್ವಾಮಿ ಹೇಳ್ತಿದ್ದಾರೆ, ಸ್ವಾಮಿ ತನ್ನ ಜೀವನೇ ಪಣವನ್ನಾಗಿ ಇಟ್ಟು ನಮ್ಮ ಮೇಲೆ, ಪಾಪಿಗಳಾಗಿರೋ ನಮ್ಮನ ಮೇಲೆ ಕೃಪೆ ತೋರಿಸ. ಅಂದರೆ ಅಯೋಗ್ಯರಾಗಿರೋಂಥ ನಮ್ಮನ್ನು ಯೋಗ್ಯರಾಗಿ ಕರೆದದ್ದು ದೇವ್ರ ಕೃಪೆ. ಕೃಪೆ ಏನು? ದೇವ್ರ ಹತ್ರ ಬರಲಿ ಅಯೋಗ್ಯ ಆದರೂ ನಿನ್ನ ಯೋಗ್ಯರನ್ನಾಗಿ ಮಾಡಿ ಸೇರಿಸ್ಕೊಂಡ್ರು. ನಿನ್ನ ಮಗಳು ಅಯೋಗ್ಯಳೆ ಅಂತ ಕೆಟ್ಟ ಕೆಲಸ ಮಾಡಿದ್ದಾರೆ, ಇಡೀ ಊರು ಜನಗಳೆಲ್ಲ ತಳ್ಳಿ ಹಾಕಿದ್ದಾರೆ, ಆದರೂ ನನ್ನ ಮಗಳು ತಪ್ಕೊಳ್ತಾರೆ ನೋಡಿ. ಅದೇ ಕೃಪೆ, ಅದೇ ಕೃಪೆ. ನಿಜ ಅಲ್ವಾ? ಈ ಕೃಪೆನ ನನ್ನ ಮೇಲೆ ನಿನ್ನ ಮೇಲೆ ತೋರಿಸಿರ್ಬೇಕಿದ್ರೆ ನಾವು ಇನ್ನೊಬ್ಬರ ಮೇಲೆ ತಪ್ಪು ಹೊರ್ಸಕ್ಕೆ ನಾವ್ಯಾರು? ಸ್ವಾಮಿನೇ ನನ್ನ ಮೇಲೆ ನಿಮ್ಮ ಮೇಲೆ ಪ್ರೀತಿ ತೋರಿಸಿ ತನ್ನ ಪ್ರಾಣವನ್ನೇ ಒತ್ತಿಟ್ಟಿರ್ಬೇಕಿದ್ರೆ ನಾನು ನೀನು ಯಾರಮ್ಮ ಇನ್ನೊಬ್ಬರ ಮೇಲೆ ತಪ್ಪು ಹೊರ್ಸಕ್ಕೆ? ತಪ್ಪು ಹೊರ್ಸಕ್ಕೆ ಹೋಗಬೇಡಿ. ಏನೇ ತಪ್ಪುಗಳನ್ನ ಮಾಡಿದ್ರು ಪ್ರೀತಿಸಿ 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 ಹಂಗೆ ಹೇಳ್ಕೊಂಡು ಅದು ಯಾವುದೋ ಪಿಕ್ಚರ್ಲಿ ಪ್ರೀತಿ ಅಂತ ಆಡಿದಲ್ಲ, ಹಂಗೆ ಪ್ರೀತಿ ಅಲ್ಲ, ಅದು ಕಾಮದ ಪ್ರೀತಿ ಬೇಡ. ದೇವರ ಪ್ರೀತಿ ನಿಮ್ಮಲ್ಲಿರಲಿ. ನೀವು ಪ್ರತಿಯೊಬ್ಬರನ್ನ, ನಿಮಗೆ ವಿರೋಧ ಮಾಡಿರ್ತಕ್ಕಂಥವ್ರನ್ನ, ನಿಮ್ಮನ್ನು ನೋವು ಮಾಡಿರ್ತಕ್ಕಂಥವ್ರನ್ನ ಇವತ್ತಿನಿಂದ ಪ್ರೀತಿಸಿ. ನಮ್ಮ ಅಮ್ಮ ಕಳೆದ ವಾರದಲ್ಲಿ ತೀರ್ಕೊಂಡ್ರು. ಈ ವಾರದಲ್ಲಿ ನಾನು ತೀರ್ಮಾನ ಮಾಡಿದ್ದೇನೆ ಗೊತ್ತಾ? ನನಗೆ ವಿರೋಧವಾಗಿ ಯಾರೇ ಬಂದರೂ ಕೂಡ ನಾನು ಅವ್ರನ್ನ ತುಂಬ ಪ್ರೀತಿಸ್ತೀನಿ. ಗ್ಯಾರಂಟಿ ತೀರ್ಮಾನ ಮಾಡಿದ್ದೀನಿ. ನೀವು ತೀರ್ಮಾನ ಮಾಡೋದು ಬಿಡೋ ನಿಮಗೆ ಬಿಟ್ಟಿದ್ದು. ಅಕಸ್ಮಾತ್ ನೀವು ಪ್ರೀತಿ ಮಾಡ್ತಾ ಇದ್ರು ಕೂಡ ನಿನ್ನ ಮೇಲೆ ಎಗರಿ ಬರ್ತಾ ಇರ್ತಾರ, ಸೈಲೆಂಟ್ ಆಗ್ಬಿಡು. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ, ಸೈಲೆಂಟ್ ಆಗಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಆಧಾರವಾದ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 43ನೇ ವಾಕ್ಯ. 5:43 ತಗೊಳ್ಳಿ, ಓದಿ. 43 ಶ್ವೇತ ಇಲ್ವಾ? ಹಲ್ಲೆಲೂಯಾ. ತೆಗೀರಿ ಬೇಗ ಹಾಂ, ಹೋದಪ್ಪ. ಕೇಳಿಸ್ತಾ ಇಲ್ಲ, ನನಗೆ ಕೇಳಿಸ್ತಾ ಇಲ್ಲ. ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಾಗೆ ಮಾಡಿದೆ ಎಂಬುದನ್ನು ಕೇಳಿದಿರಷ್ಟೇ. ಯಾವಾಗ? ಲೋಕದಲ್ಲಿದ್ದಾಗ ಕೇಳಿದ್ದೀರಾ. ಆದರೆ ಈಗ ಏನು ನೋಡಿ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ. ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ನೀವು ಹಿಂಸೆ ಯಾರು ಪಡಿಸ್ತಾರೋ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಈಗ ನೀವು ಪ್ರೀತಿ ಮಾಡ್ತೀರಾ? ಕಾಮದ ಪ್ರೀತಿ ಅಲ್ಲ, ನಾನು ಆಗಲೇ ಹೇಳಿದ್ದೀನಿ. ಕಾಮದ ಪ್ರೀತಿ ಅಲ್ಲ, ಅದು ಕೆಟ್ಟ ಪ್ರೀತಿ. ದೇವ್ರ ಪ್ರೀತಿ ಏನು ಗೊತ್ತಾ? ನಿಮ್ಮನ್ನ ಹಿಂಸೆ ಪಡಿಸೋದಕ್ಕೋಸ್ಕರ ನೀವೇನು ಮಾಡೋಗುತ್ತಾ? ಅವ್ರನ್ನ ಪ್ರೀತಿಸಬೇಕು. ಪ್ರೀತಿಸಕ್ಕೆ ಹೋದಾಗ ಅವ್ರು ನಿಮ್ಗೆ ಆವಾಜ್ ಆಗ್ತಾ ಇರ್ತಾರೆ, ನಿಮ್ಮನ್ನು ಗಲಾಟೆ ಮಾಡ್ತಾ ಇರ್ತಾರೆ. ಆವಾಗ ಅವ್ರಿಗೆ ಏನು ಮಾಡಿ ಗೊತ್ತಾ? ಪ್ರಾರ್ಥನೆ ಮಾಡಿ. ಅವ್ನ ಕೈ ಮುರಿದಾಗ, ಅವ್ನ ಕಾಲು ಮುರಿದಾಗ, ಅವ್ನು ಎಕ್ಕುಟ್ಟಾಗ, ಅವ್ನ ಮನೆ ಕಾಯುವಾಗ ಅಂತ ಹೇಳಕ್ಕೆ ಹೋಗಬೇಡಿ. ಅದೆಲ್ಲ ಲೋಕಕ್ಕೆ ಆಯಿತು. ನನ್ನ ಬಾಯಿಂದಲೇ ಅಂಥ ಪದಗಳು ಬರ್ತಾ ಇತ್ತು. ಇನ್ನು ಮುಂದಕ್ಕೆ ಅಂಥ ಪದಗಳನ್ನ ನಾವು ಬಳಸಬಾರದು. ಅದರ ಬದಲಿಗೆ ಪ್ರಾರ್ಥನೆ ಮಾಡಿ, ಅಪ್ಪ ಕರ್ತನೆ ಅವನಿಗೆ ಒಳ್ಳೆ ಬುದ್ಧಿ ಕೊಡಪ್ಪ, ಒಳ್ಳೆ ಜ್ಞಾನ ಕೊಡಪ್ಪ, ಒಳ್ಳೆ ತಿಳುವಳಿಕೆ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡಿ. ಎಷ್ಟು ಜನ ಮಾಡ್ತೀರಾ ಗೊತ್ತಿಲ್ಲ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡ್ತೀರಾ? ಅಪ್ಪ ಅವನ ಕಾಯಿ ಕಾಲು ಬರದಂಗೆ ಆಗ್ಬಿಡ್ಲಿ ಸ್ವಾಮಿ, ಅವನಿಗೆ ಹಂಗಾಗ್ಬಿಡ್ಲಿ ಸ್ವಾಮಿ. ಅದು ಇನ್ನು ಮುಂದಕ್ಕೆ ಬೇಡ. ನಮ್ಮನ್ನ ಶಾಪ ಕೊಡೋಕ್ಕೆ ದೇವರು ಕರೀಲಿಲ್ಲ, ನಮ್ಮನ್ನ ಪ್ರೀತಿಸಲಿಕ್ಕೆ ಪ್ರಾರ್ಥನೆ ಮಾಡ್ಲಿಕ್ಕೆ ಕರೆದಿದ್ದಾರೆ. ಚರ್ಚ್ಗಳನ್ನ, ಮಸೀದಿಗಳನ್ನ ಮತ್ತೆ ಎಲ್ಲ ಹೊಡೆದಾಕಿದ್ರು, ಕಳಿಸಲ್ಲ. ಆದರೆ ಅವ್ರು ಯಾರು ಗೆದ್ದು ಬರಲಿಲ್ಲ. ಅವ್ರವ್ರ ಜಾಗದಲ್ಲಿ ಸೋತ್ಬಿಟ್ಟು ಬಂದರು. ರಾಜಕೀಯವಾಗಿ ಯಾವುದ್ಯಾವುದೋ ದೇವಸ್ಥಾನಗಳು ಕಟ್ಟರು, ಆ ಜಾಗದಲ್ಲೇ ಗೆದ್ದು ಬರಲಿಲ್ಲ. ರಾಜಕೀಯವಾಗಿ ಗೆದ್ದು ಬಂದರು, ಗೆಲ್ಲಕ್ಕೆ ಟ್ರೈ ಮಾಡಿದ್ರು, ಆಗಲಿಲ್ಲ. ದೇವ್ರನ್ನ ಯಾವತ್ತೂ ರಾಜಕೀಯಕ್ಕೆ ಉಪಯೋಗಿಸಬಾರ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಿದೆ ನಿಮಗೆ? ನೀವು ನೋಡಿ, ಅಲ್ಲಿ ಏನು ಮಾಡ್ತಿದ್ದಾರೆ? ನಿಮ್ಮ ನೆರೆಯವರನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಾಗೆ ಮಾಡಿದೆ ಅಂತ ಹೇಳಿದಷ್ಟೇ ಅದು ಹಳೆಯ ಕಾಲದಲ್ಲಿ. ಆದರೆ ಈಗ ಸ್ವಾಮಿ ಹೇಳ್ತಾರೆ, ನಾನು ನಿಮಗೆ ಹೇಳುವುದೇನೆಂದರೆ ನಿಮ್ಮ
ಕೇಳಿಸಲ್ಲ, ಹೇಳ್ಬೇಕು. ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. ನಿಮ್ಮ ವೈರಿನಲ್ಲ, ವೈರಿಗಳನ್ನು. ವೈರಿಗಳನ್ನು ಅಂದ್ರೆ ನಿಮ್ಮ ಅಕ್ಕದಲ್ಲಿ ಪಕ್ಕದಲ್ಲಿ ಸುತ್ತ ಮುತ್ತ ಎಲ್ಲ ವೈರಿಗಳಿದ್ದಾರೆ. ಹಲೋ, ಪಕ್ಕದ ಮುಳ್ಳೆ ಡೇಂಜರು. ದೂರದ ಮುಳ್ಳುಗಳು ಮೆಲ್ಲ ಮೇಲೆ ಯಾವ ತಗೊಂಡು ಚುಚ್ಚೋದು, ಪಕ್ಕದ ಮುಳ್ಳು ಚುಚ್ಚಾ ಇರ್ತದೆ. ಅಲ್ಲಲ್ಯ, ಪ್ರೈಸ್ ಲಾರ್ಡ್. ನಿಮ್ಮ ವೈರಿಯಿಂದ ಬರ್ದಿಲ್ಲ, ವೈರಿಗಳನ್ನ ಪ್ರೀತಿಸಿರಿ. ನಿಮ್ಮನ್ನು ಹಿಂಸೆ ಪಡಿಸೋರಿಗೋಸ್ಕರ ಪ್ರಾರ್ಥನೆ. ಯಾರನ್ನ ಪ್ರಾರ್ಥಿಸ್ಬೇಕಂತೆ? ಏನಂತ ಪ್ರಾರ್ಥಿಸ್ಬೇಕು? ಒಳ್ಳೆ ಬುದ್ಧಿ ಕೇಳಿಸ್ತಾ ಇಲ್ಲ. ಒಳ್ಳೆ ಬುದ್ಧಿ, ಒಳ್ಳೆ ಜ್ಞಾನ ಕೊಡಿ ಅಂತ ನಾವು ಪ್ರಾರ್ಥಿಸ್ಬೇಕು. ಅಲ್ಲೆಲ್ಲಿಯ ಗಂಡಸರು ಮಾತಾಡ್ತಾ ಇಲ್ಲ. ಅಲ್ಲೆಲ್ಲಿಯ ಯಾಕೆ ರೌಡಿಸಮು ಅದು ಬೇಡ. ಒಳ್ಳೆ ಬುದ್ಧಿ, ಒಳ್ಳೆ ಜ್ಞಾನ, ಒಳ್ಳೆ ತಿಳುವಳಿಕೆ ಕೊಡಿದ್ದು ನಾವು ಪ್ರಾರ್ಥನೆ ಮಾಡೋದು. ಎಲ್ಲವನ್ನ ದೇವ್ರು ನೋಡ್ತಾ ಇರ್ತಾರೆ. ನಿಮ್ಮನ್ನ ಯಾರು ಹಿಂಸೆ ಪಡಿಸ್ತಾ ಇದ್ದಾರೋ ಅವ್ರನ್ನ ದೇವರು ನೋಡ್ತಾ ಇದ್ದಾರೆ. ಅವ್ರ ಜೊತೆ ಹೋಗಿ ಅಂಟ್ಕೊಂಡು ಜೊತೆಗೆ ಇರಬೇಕು ಅಂತ ಹೇಳ್ತಾ ಇಲ್ಲ ನಿಮಗೆ. ಅವ್ರನ್ನ ಪ್ರೀತಿಸಿದಷ್ಟು ಅವ್ರು ನಿಮ್ಮಲ್ಲಿ ಎಗಿರಿ ಬರ್ತಾರೆ. ನಿಮ್ಮ ಮನೇಲಿ ಸೈಲೆಂಟ್ ಆಗಿಬಿಡಿ. ನಿಮ್ಮ ಪಕ್ಕದ ಮನೇಲಿ ಸೈಲೆಂಟ್ ಆಗಿಬಿಡಿ. ಪಕ್ಕದ ಮನೆಯವ್ರು ನೋಡಿ ಕಾಲು ಕೇಳ್ಕೊಂಡು ಜಗಳ ಬರ್ತಾರಲ್ಲ. ಜಯಮಾಲಕ್ಕನ ಮನೆ ಪಕ್ಕದಲ್ಲಿ ಒಬ್ಬ ಬಾಯಿಗೆ ಬಂದಂಗೆ ಬೈತಾ ಇದ್ದ. ಜಯಮಾಲಕ್ಕ ಯಾವಾಗಲೂ ಹೇಳೋರು, ಅಂಕಲ್ ಈ ಥರ ಆಗ್ತಾ ಇದೆ, ಏನು ಮಾಡೋದಂತಾರೆ. ನಾವು ಒಂದೇ ಒಂದು ಮಾತಾಡಿದೆ, ಅವ್ನು ಮಾತಾಡ್ಕೊಳ್ಳಿ, ನೀವು ಸೈಲೆಂಟ್ ಆಗಿಬಿಡಿ, ಪ್ರಾರ್ಥನೆ ಮಾಡಿದ್ದೇಳಿ. ಕೊನೆ ಪ್ರಾರ್ಥನೆ ಮಾಡಿದ್ದೆ ಅವ್ನು ನಾಡನೇ ಮುರ್ಕೊಂಬಿಟ್ಟ. ಅವ್ನು ನಾಡ ಮುರಿಲಿಂದ ಪ್ರಾರ್ಥನೆ ಮಾಡಲಿಲ್ಲ. ದೇವರೇ ಅವ್ನಿಗೆ ಒಳ್ಳೆ ಬುದ್ಧಿ ಕೊಡೋದು ಪ್ರಾರ್ಥನೆ ಮಾಡೋದು. ಕೊನೆಗೆ ಜಯಮಾಲಾ ನನಗೆ ಬಂದು ಪ್ರಾರ್ಥನೆ ಮಾಡೋದು. ಯಾರಿಗೆ ಬೈತಾ ಇದ್ರು ಅವ್ರ ಕೈಯಿಂದಲೇ ಪ್ರಾರ್ಥನೆ ಮಾಡಿಸ್ಕೊಂಡು, ಯಾರಿಗೆ ಬೈತಾ ಇದ್ರು ಅವ್ರನ್ನೇ ಕರೆದು ಪ್ರಾರ್ಥನೆ ಮಾಡಿಸ್ಕೊಂಡು ಹೀಗೆ ಎದ್ದು ಓಡಾಡ್ತಿದ್ದಾರೆ. ಅಲ್ಲಲ್ಲಿಯ ಪ್ರೈಸ್ ಲಾರ್ಡ್. ನಿಜವಾಗಿ ನಾವು ಜಯಮಾಲಕನ ಮಧ್ಯ ನೆನೆಸ್ಕೊಳ್ತೀನಿ. ಅವರೆಲ್ಲ ನಮ್ಮ ಸಭೆಗೆ ಅಮೂಲ್ಯವಾದಂಥ ವಸ್ತುಗಳು. ನಾವೇ ಕಳ್ಕೊಂಡು ಅವ್ರನ್ನ. ಅಲ್ಲಲ್ಲಿಯ ಅಲ್ಲಲ್ಲಿಯ ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಆಗಲಿ. ಅದೇ ರೀತಿ 46ನೇ ವಾಕ್ಯ ಓದ್ ಮಗಳ. 46ನೇ ವಾಕ್ಯ ಶ್ವೇತ ಅಲ್ಲದಲ್ಲಪ್ಪ. ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಫಲವೇನು? ಭ್ರಷ್ಟರು ಹಾಗೆ ಮಾಡುವುದಿಲ್ಲವೇ? ನಿಮಗೆ ಪ್ರೀತಿ ತೋರಿಸಿದವ್ರು ನೀವು ಪ್ರೀತಿ ಮಾಡಿದ್ರೆ ಫಲ ಏನು? ಭ್ರಷ್ಟರು ಹಂಗೆ ಮಾಡ್ತಾರೆ, ಲೋಕದಲ್ಲಿರೋರು ಹಂಗೆ ಮಾಡ್ತಾರೆ. ಪ್ರೀತಿ ಮಾಡೋರನ್ನೇ ಪ್ರೀತಿ ಮಾಡೋದು, ಪ್ರೀತಿ ತೋರಿಸೋರನ್ನೇ ಪ್ರೀತಿ ಮಾಡೋದ್ರ ಪ್ರಯೋಜನ ಇಲ್ಲ. ಹಂಗೆ ಲೋಕದವರು ಮಾಡ್ತಾರೆ. ನೆಕ್ಸ್ಟ್, ನಿಮ್ಮ ಸಹೋದರರಿಗೆ ಮಾತ್ರ ನೀವು ಮರ್ಯಾದೆ ಕೊಟ್ಟರೆ ಏನು ಹೆಚ್ಚು ಮಾಡಿದ ಹಾಗಾಯಿತು? ಅನ್ಯ ಜನಗಳು ಸಹ ಹಾಗೆ ಮಾಡುವುದಿಲ್ಲವೇ? ನೀವು ನಿಮ್ಗೆ ಬೇಕಾಗಿರೋ ಮಾತ್ರ ಮರ್ಯಾದೆ ಕೊಟ್ಟಿರೋ ಪ್ರಯೋಜನ. ಹುಡುಕ ರಾತ್ರಿ ಬಾಯಿಗೆ ಬಂದು ಬೈದ್ಬಿಟ್ಟೋಗ್ಲಿ, ಬೆಳಿಗ್ಗೆ ಏನಣ್ಣ ಅಂತ ಕೇಳಿ, ಚೆನ್ನಾಗಿದೆಯಣ್ಣ ಅಂತ ಕೇಳಿ, ನಿನ್ನ ಕುಡಿದ್ಬಿಟ್ಟು ಬೈದೇ ಕಳ್ಕೊಬಿಡಿ. ಪುನಃ ಮಾನಸ ಕುಡ್ಕೊಂಬಂದು ಪುನಃ ಬೈತಾನ ಅವನು. ಟ್ರೈ ಮಾಡಿ, ಬುದ್ಧಿವಾದ ಟ್ರೈ ಮಾಡಿ, ಟ್ರೈ ಮಾಡಿ. ಯಾಕಣ್ಣ ಹಿಂಗೆ ಮಾಡಿದೆ ಹಂಗೆ ಅಂತ ಬೇಕು ಸಮಾಧಾನ ಹೇಳಿ. ಅದು ಬಿಟ್ಬಿಟ್ಟು ನೀವು ಅವನಿಗೆ ಏನಾದರೂ ಆವಾಜ್ ಹಾಕೋದ್ರೆ ಅವನು ಪುನಃ ಕುಡ್ಕೊಂಬರ್ತಾನೆ. ಯಾಕೆ? ಕುಡ್ದವರಿಗೆ ಗಲಾಟೆ ಮಾಡಬಾರ್ದು ಜನ ಹೇಳ್ತಾರೆ. ಅಯ್ಯೋ ಪಾಪ ಅವ್ನು ಕುಡ್ದೇನೆ ಕಣಪ್ಪ, ನೀನು ಯಾಕೆ ಅವನ ಜೊತೆ ಹೋದೆ ಅಂತ ಕೇಳೋದು. ಕುಡ್ದಾಗ ಅವ್ರಿಗೆ ತಾಯಿ ಯಾರು ತಂಗಿ ಆದರೂ ಗೊತ್ತಾಗೋದಿಲ್ವಾ? ಎಲ್ಲ ನಾಟಕ ಕಣಮ್ಮ, ಕುಡುಕರಿಗೆ ನಾಟಕ. ಕುಡುಕರಿಗೆ ತಾಯಿ ಯಾರು ತಂಗಿ ಯಾರು ಗೊತ್ತಾಗೋದಿಲ್ವಾ? ಗೊತ್ತಾಗುತ್ತೆ. ಒಂದು ವಿಷಯನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ನಾವು ನಮ್ಮ ವಿರುದ್ಧವಾಗಿ ಬರ್ತಕ್ಕಂಥ ಪ್ರತಿಯೊಂದು ಜನಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಕೇಳಿಸ್ತಾ ಇದೆಯಾ? ಅಲ್ಲಲ್ಲಿಯ. ಹಾಗಾದರೆ ಇಲ್ಲಿ ಬರ್ತಿದೆ, ಭ್ರಷ್ಟರು ಅನ್ಯ ಜನಗಳು ಅವರು ಕೂಡ ಆ ಥರ ಮಾಡ್ತಾರೆ. ಏನಂತ ಮಾಡ್ತಾರೆ? ಪ್ರೀತಿ ತೋರಿಸ್ತಾರೆ. ಆ ಪ್ರೀತಿ ನಮಗೆ ಬೇಕಾಗಿಲ್ಲ. ನಮಗೆ ನಿಜವಾದ ದೇವರ ಪ್ರೀತಿ ನಾವು ತೋರಿಸ್ಬೇಕು. ಅಲ್ಲಲ್ಲಿಯ. ನಾವು ಯಾವ ಪ್ರೀತಿ ತೋರಿಸ್ಬೇಕು? ದೇವರ ಪ್ರೀತಿ ನಾವು ತೋರಿಸ್ಲಿಕ್ಕೆ ಪ್ರಯತ್ನ ಪಡಬೇಕು. ಅಲ್ಲಲ್ಲಿಯ. ಪ್ರೈಸ್ ಲಾರ್ಡ್. ಹಾಗಾದರೆ ಪ್ರಿಯರೇ, ನಾವು ರೋಮಪುರ 12ನೇ ಅಧ್ಯಾಯ 9ನೇ ವಾಕ್ಯಕ್ಕೆ ಬರೋಣ. 12ನೇ ಅಧ್ಯಾಯ 9ನೇ ವಾಕ್ಯಕ್ಕೆ ಬರೋಣ. ಓದಿ ಜೋರಾಗಿ. ಕೇಳಿಸ್ತಾ ಇಲ್ಲ? ಆ ಮೂಲದಿಂದ ಓದುವಾಗ ಜೋರಾಗಿ ಓದಬೇಕು. ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ. ಕಪಟದಂತ ಪ್ರೀತಿ ಬೇಡ. 6 ಕೊಟ್ಟರೆ 10 ಕೊಟ್ಟರೆ 3 ಕೊಟ್ಟರೆ ಸೊಸೆ ಕಡೆಗಳಂತ ಪ್ರೀತಿ ಬೇಡ. ನಿಮ್ಮ ಪ್ರೀತಿ ಯಥಾರ್ಥವಾಗಿರಲಿ. ಅವರು ಕೊಡಲಿ ಕೊಡದೇ ಇರಲಿ, ನಿಮ್ಮ ಪ್ರೀತಿ ಯಥಾರ್ಥವಾಗಿರಲಿ. ಯೇಸು ಸ್ವಾಮಿನೂ ಕೂಡ ಕಳ್ಳರನ್ನ, ಮೋಸಗಾರನ, ಅನ್ಯಾಯಗಾರರು, ಒಳ್ಳೆಯವರು, ಕೆಟ್ಟವ್ರನ್ನೆಲ್ಲರೂ ಸಮವಾಗಿ ಪ್ರೀತಿಸಿದ್ರು. ಹಾಗೆ ನಾವು ಕೂಡ ಎಲ್ಲರನ್ನು ಸಮಾನವಾಗಿ ಪ್ರೀತಿಸಬೇಕು. ಕಪಟವಾದ ಪ್ರೀತಿ ಬೇಡ. ಓದಿ. ನಿಮ್ಮ ಪ್ರೀತಿ ನಿಷ್ಕಪಟವಾಗಿರಲಿ.
ಕೆಟ್ಟತನಕ್ಕೆ ಏಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಕೊಳ್ಳಿರಿ. ಕೆಟ್ಟತನನ ಬಿಟ್ಬಿಟ್ಟು ಒಳ್ಳೆತನದಿಂದ ಅಂಥವ್ರನ್ನ ಸೋಲಿಸಿ. ಅಲ್ಲಲಿಯಾ ಅಲ್ಲಲಿಯಾ ಅಲ್ಲಲಿಯಾ. ಒಳ್ಳೆತನದಿಂದ ಆ ಕೆಟ್ಟತನ ಮಾಡೋರನ್ನ ಒಳ್ಳೆತನದಿಂದ ಸೋಲಿಸಿ. ಕೆಟ್ಟತನ ಮಾಡೋರಿಗೆ ಕೆಟ್ಟತನ ಮಾಡಿ ತೋರಿಸ್ಬೇಡಿ. ಒಬ್ಬಳು ವೈವಿಚಾರದಲ್ಲಿ ಇರ್ತಾಳೆ, ಅವಳಿಗೆ ಸಮಾಧಾನದಲ್ಲಿ ಹೇಳಿ, ನೀನು ಈ ಥರ ಮಾಡಿದ್ರೆ ಗ್ಯಾರಂಟಿ ನರಕಕ್ಕೆ ಹೋಗ್ತೀಯ, ನಿನ್ನ ಪರಿಸ್ಥಿತಿ ಇಲ್ಲಿ ಬರ್ತದೆ. ಒಬ್ಬ ಕುಡುಕನಿಗೆ ಹೇಳಿ, ನಿಂದು ಲಿವರ್ ಫೇಲಿಯರ್ ಆಗಿಬಿಡ್ತದೆ, ನೀನು ಕುಡಿದು ನಿನ್ನ ನರಗಳಿಗೆ ವೀಕ್ನೆಸ್ ಬರ್ತದೆ. ಒಂದು ತಂಬಾಕು ತಿನ್ನೋನಿಗೆ ಹೇಳಿ, ಇಸ್ಪೀಟ್ ಆಡೋನಿಗೆ ಹೇಳಿ, ಅಲ್ಲಲಿಯಾ ಏನಂತ. ಆಗ ಅವನು ಕೇಳೋದೇ ಇದ್ರೆ ಅವನು ನರಕಕ್ಕೆ ಹೋಗ್ತಾನೆ, ಕೇಳಿದ್ರೆ ಸ್ವರ್ಗಕ್ಕೆ ಹೋಗ್ತಾನೆ. ಮನೆಯೂ ನೆಮ್ಮದಿಯಾಗಿರ್ತದೆ, ಹೊರ ಪ್ರಪಂಚನೂ ನೆಮ್ಮದಿಯಾಗಿರ್ತದೆ. ಇವತ್ತು ನೀವು ಪ್ರೀತಿನ ಮಾತ್ರ ಬಿಡಬಾರ್ದು. ಕೆಟ್ಟತನಕ್ಕೆ ಏಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿಡಿರಿ. ಪ್ರತಿಯೊಬ್ಬ ದುಷ್ಟರ ಹತ್ರ ಒಂದು ಒಳ್ಳೆತನ ಇದೆ ಅಂತ ಗೊತ್ತಾ ನಿಮಗೆ? ಪ್ರತಿಯೊಬ್ಬ ದುಷ್ಟರ ಹತ್ರ ಒಳ್ಳೆತನ ಇದೆ. ಆ ಒಳ್ಳೆತನನ ಗುರುತಿಸ್ಬಿಟ್ಟು ಅವನು ಕೆಟ್ಟತನನ ಸೋಲಿಸಿ. ಅಲ್ಲಲಿಯಾ. ಕ್ರೈಸ್ತ ಸಹೋದರರು ಓದಪ್ಪ. ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಈಗ ಲೋಕದವ್ರ ಕಥೆ ಬಿಟ್ಟಾಕ್ಬಿಡಿ. ಕ್ರೈಸ್ತ ಸಹೋದರರೇ, ನೀವೇ ಕಚ್ಚಾಡಬೇಡಿ, ನಾನು ಸೇವಕ್ಕಿ, ನಾನು ಕುಶಲಕ್ಕಿ, ನಾನು ಬೆಳ್ತಕ್ಕಿ ಅಂತ. ಅಲ್ಲಲಿಯಾ. ಕ್ರೈಸ್ತ ಸಹೋದರರೇ, ನಾನು ಪಾಸ್ಟ್ರು, ನಾನು ಸೇವಕ. ಪಾಸ್ಟ್ರುಗಳಿಗೆ ಕಂಡ್ರೆ ಆಗ್ತಾ ಇಲ್ಲ. ಆ ಥರ ಮಾಡಿದ್ರು ಅವ್ರು ಅನುಭವಿಸ್ತಾರೆ ಮುಂದಕ್ಕೆ. ಗೊತ್ತಾಯ್ತು? ಪಾಸ್ಟ್ರುಗಳಿಗೆ ಆಗ್ತಾ ಇಲ್ಲ. ಈಗ ಅವರವರೇ ಕಚ್ಚಾಟ. ನಮ್ಮ ಸಭೆ ದೊಡ್ಡ ಸಭೆ ಗೊತ್ತಾ, ನಮ್ಮ ಸಭೆಯಲ್ಲಿ ಹಾರ್ಮೋನಿ ಇದೆ ಗೊತ್ತಾ, ಅದು ಬೇಕಾಗಿಲ್ಲ. ನಮಗೆ ಇಂಗ್ಲೀಷ್ ಬರ್ತದೆ ಗೊತ್ತಾ, ನಿಮ್ಮ ಪಾಸ್ಟ್ರು ಬೈಬಲ್ ಕ್ಲಾಸ್ ಮಾಡೇ ಇಲ್ಲ. ಪಾಸ್ಟ್ರುಗಳಿಗೆ ಕ್ರೈಸ್ತ ಸಹೋದರಿಯರೇ, ನೀವು ಒಬ್ಬರನ್ನೊಬ್ಬರನ್ನ ಪ್ರೀತಿ ಮಾಡಿ. ಅಲ್ಲಲಿಯಾ. ಒಬ್ಬರನ್ನೊಬ್ಬರನ್ನ ಪ್ರೀತಿ ಮಾಡಿ. ಪ್ರೈಸ್ ದಿ ಲಾರ್ಡ್. ಕ್ರೈಸ್ತ ಸಹೋದರರನ್ನ ಯಾವ ಥರ ಪ್ರೀತಿ ಮಾಡಬೇಕು ಒಬ್ರಿಗೊಬ್ರು. ಮತ್ತೆ ನೆಕ್ಸ್ಟ್ ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ. ಮಾನ ಮರ್ಯಾದೆನ ತೋರ್ಸಕ್ಕೆ ಒಬ್ರಿಗೊಬ್ರು ಮುಂದಾಗಿರಿ. ನಾನೇ ಮಾನಸಾಲಿ ಅಂತ ತೋರಿಸ್ಕೊಡಿ ಎಲ್ರಿಗೂ. ಅಲ್ಲಲಿಯಾ. ಅಲ್ಲಲಿಯಾ. ಅದು ತೋರಿಸ್ಕೊಡೋದಿಲ್ಲ, ಅಲ್ಲೇ ಗಪ್ಚುಪ್ ಇರೋದು. ನೀವು ಮಾನಸಾಲಿಗಳಂತ ಜನಗಳಿಗೆ ತೋರಿಸ್ಕೊಡಿ. ನಿಮ್ಮ ನಡತೆ ನೋಡಿ ಜನಗಳು ಬರಬೇಕು. ಅಯ್ಯೋ ಅವಳೆಷ್ಟು ಒಳ್ಳೆಯವಳು, ಮೊದಲು ಹೆಂಗಿದ್ಲು ಈಗ ಹೆಂಗಾದ್ರು. ಮೊದಲು ಹೆಂಗಿದ್ಲು ಹೆಂಗಿದ್ದ. ಹಂಗೆ ಹೇಳ್ಬೇಕು ಜನಗಳು. ಅಯ್ಯೋ ಅಲ್ಲಿಗೆ ಹೋದ ಇನ್ನೂ ಪಾಪರಾದ ಅಂತ ಹೇಳ್ಬಾರ್ದು. ಇವತ್ತು ಜನಗಳು ಮಾಡೋದೇ ಆ ಕೆಲಸ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಕೆಟ್ಟ ಹೆಸರು ಮಾಡಬೇಡಿ. ದೇವ್ರಿಗೆ ಕೆಟ್ಟ ಹೆಸರು ಮಾಡಿಬಿಟ್ಟು ಮಲ್ಲಿಯವರಲ್ಲಿ ಇವತ್ತು ಲಕ್ಷ್ಮೀ ಕುಟುಂಬದವ್ರು ಹೆಂಗೆ ಅನುಭವಿಸ್ತಿದ್ದಾರೆ ಗೊತ್ತಾ? ಹೆಂಗೆ ಅನುಭವಿಸ್ತಿದ್ದಾರೆ ಅಂದರೆ ಭಯಾನಕವಾಗಿ ಅನುಭವಿಸ್ತಾರೆ. ಆದರೂ ಅವ್ರ ಕಣ್ಣು ಇನ್ನೂ ತೆರೆದಿಲ್ಲ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಅದು ಇಲ್ಲಿರೋರಿಗೆ ಗೊತ್ತಿರತಕ್ಕಂಥ ವಿಷಯನೇ. ಒಬ್ಬರಿಂದ ಒಬ್ಬರಿಗೆ ತೊಂದರೆ ಬರ್ತಾ ಇದೆ. ನಾವೇನು ಮಾಡ್ಕೊಳಕ್ಕಾಗಿಲ್ಲ. ದೇವರಿಗೆ ವಿರುದ್ಧವಾಗಿ ನಿಂತಾಗಲೇ ಸೈತಾನ ಬರೋದು ನಿಮ್ಮ ಮನೆಗೆ. ದೇವರು ಯಾವುದೇ ಕಾರಣಕ್ಕೂ ಶಿಕ್ಷೆ ಕೊಡೋದಿಲ್ಲ ಕಣ್ರಿ. ದೇವರ ಆಶೀರ್ವಾದ ನಿಮ್ಮಲ್ಲಿ ಕಡಿಮೆ ಆದಾಗಲೇ ಸೈತಾನ ಒಳಗಡೆ ಬರೋದು. ಹಲ್ಲೆಲೂಯಾ. ಸೈತಾನ ಒಳಗಡೆ ಬರಬೇಕಾ? ಬೇಡ ತಾನೆ. ಆಗಿದ್ರೆ ದೇವರ ಪ್ರೀತಿಗೊಳಗಾಗಿ ನೀವು ಪ್ರೀತಿ ತೋರಿಸಲಿಲ್ಲ, ಯಾರು ಬರ್ತಾರೆ? ಗಂಡನ ಮೇಲೆ ಕೋಪ ಮಾಡೋದು ಯಾರು ಬರ್ತಾರೆ? ಹೆಂಡತಿ ಮೇಲೆ ಕೋಪ ಮಾಡೋದು ಯಾರು ಬರ್ತಾರೆ? ಮಕ್ಕಳ ಮೇಲೆ ಪ್ರೀತಿ ಮಾಡೋದಿದ್ರೆ ಯಾರು ಬರ್ತಾನೆ? ಹೆಂಗೆ ಬರ್ತಾನೆ? ಬೇಕಾ ಅಲ್ಲಲ್ಲಿಯ ನೆಗಾಡಕ್ಕೂ ದುಡ್ಡು ಕೊಡಬೇಕು. ಪ್ರೈಸ್ ಲಾರ್ಡ್. ಹೆಂಗೆ ಬರ್ತಾರೆ? ಜಗಳದ ರೂಪದಲ್ಲಿ ಬರ್ತಾನೆ, ಗಲಾಟೆ ರೂಪದಲ್ಲಿ ಬರ್ತಾನೆ, ಹಿಂಸೆ ಮಾಡೋ ರೂಪದಲ್ಲಿ ಬರ್ತಾನೆ. ಕೊನೆಗೆ ಅದು ಕೊನೆಯಲ್ಲಿ ಪರಿಹಾರ ಆಗ್ಬಿಡ್ತದೆ. ಕೊನೆಗೆ ಸೈತಾನ ಏನು ಮಾಡ್ತಾ ಅವನೇ ಮಾಡಿಸ್ಬಿಟ್ಟು ಅವನು ಹೇಳ್ತಾನೆ, ನೀನು ಕೊಲೆ ಮಾಡ್ದಲ್ಲ ನೀನು ನೇಣಾಕೋ ನಿನ್ಗೆ ಕೊಲೆ ಮಾಡಿಸಿದವನು ಅವನೇ, ನೀನು ನೇಣಾಕೋದು ಐಡಿಯಾ ಕೊಡೋನು ಅವನೇ. ಅದು ದೇವ್ರು ಹಂಗೆ ಹೇಳೋದಿಲ್ಲ. ಪ್ರೀತಿ ಮಾಡೋದು ಎಲ್ಲ ಗೆಲ್ತೀಯ. ನಮ್ಮ ತಾತ ಹೇಳ್ತೀವಿ 2 ಕೈ ಸೇರಿದ್ರೆ. ಅದಕ್ಕೆ ನಮ್ಮ ಇವಳು ಹೇಳ್ತಾಳೆ, ಯಾರು ನಿನ್ನ ಹೆಸರೇನಪ್ಪ ಮರ್ತ್ಬಿಟ್ಟೆ, ಮಾನ್ಯ ಹೇಳ್ತಾಳೆ, 2 ಕೈ ಸೇರಿ ಚಪ್ಪಳ ತೊಳೆದಾಕ್ಬಿಟ್ಟು ಚಪ್ಪಳ ಮಾಡ್ತೀನಿ ಅಂತ. ಇಂಥವ್ರಿಗೆ ಏನು ಮಾಡೋಕ್ಕಾಯ್ತದೆ?
ಅಲ್ವಾ? ಇಂಥವ್ರಿಗೆ ಏನು ಮಾಡೋಕತ್ತೆ? ಎರಡು ಕೈ ಸೇರಿ ಚಪ್ಪಳ ಆಗುತ್ತೆ, ತೊಡೆ ತಟ್ಟೆದು ಚಪ್ಪಳ ಸೊಟ್ಟು ಬರ್ತಿದ್ರೆ ನಾವೇನು ಮಾಡೋಕೈತದೆ? ನಾವೇನು ಮಾಡೋಕ್ಕಾಗೋದಿಲ್ಲ ಅಲ್ವಾ? ನಾವು ಎರಡು ಕೈ ಸೇರಿ ಚಪ್ಪಳ ಆಗ್ತದೆ ನಾವು ಹೇಳಿದ್ವಿ, ನೀವು ಎಲ್ಲೆಲ್ಲೋ ಬಡ್ದ್ಬಿಟ್ಟು ಚಪ್ಪಳ ಸೌಂಡ್ ಬರ್ಸಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಅದರಲ್ಲಿ ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಹಾಗಾದರೆ ನೀವು ಒಬ್ಬರು ಪ್ರೀತಿಸಿದ್ರೆ ಸ್ವಾಮಿ ಹೇಳ್ತಾ ಇರೋದು. ಲೋಕದವ್ರನ್ನ ಮಾತ್ರ ಅಲ್ಲ, ವಾಕ್ಯ ಗೊತ್ತಿರೋ ನಿಮಗೆ ದೇವರು ಕೊಡ್ತಾರೆ ಎಚ್ಚರ ಏನು ಗೊತ್ತಾ? ನೀವು ಪ್ರೀತಿಸಲೇಬೇಕು, ಪ್ರೀತಿಸಲೇಬೇಕು, ಹಲ್ಲೆಲೂಯಾ, ಕ್ಷಮಿಸಲೇಬೇಕು. ಅವ್ರು ನಿಮ್ಮನ್ನು ಇನ್ನೂ ಹಿಂಸೆ ಪಡಿಸ್ತಾ ಇರ್ತಾರ, ನೀವೇನು ಮಾಡಬೇಕು? ಏನು ಮಾಡಬೇಕು? ಪರವಾಗಿಲ್ಲ, ಬಾಯಿ ಬಡಿಬೇಕು ಅಲ್ಲ ಸಾಪ ಹಾಕಬೇಕು ಅಂತ ಹೇಳ್ತಿರೋದು ಮಾಡಿದೆ. ಇಲ್ಲ, ಪ್ರಾರ್ಥನೆ ಮಾಡಿ. ಪ್ರಾರ್ಥನೆಗೆ ಒಂದಲ್ಲ ಒಂದು ದಿವಸ ಉತ್ತರ ಸಿಕ್ಕೇ ಸಿಗ್ತದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪ್ರಾರ್ಥನೆಗೆ ನಮ್ಮ ದೇವರು ಉತ್ತರ ಕೊಡ್ತಾರೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. 1 ತಿಮೋತಿ 1:5 ನೋಡಿ. ಈಗ ನಿಜವಾದ ಪ್ರೀತಿ ಇರೋನಿಗೆ ಏನಿರುತ್ತೆ ನೋಡಿ. ಓದಪ್ಪ, ಏನಿರ್ತಂತೆ? ಆ ಹೃದಯದೊಳಗಡೆ ಹಳೆದನ್ನೆಲ್ಲ ತೆಗೆದಾಕಿ, ಹಳೆ ದೆವ್ವಗಳು. ನೀನು ಹಂಗೆ ಮಾಡಿದೆ, ನಿಮ್ಮ ಅವ್ವ ಹಿಂಗೆ ಮಾಡಿದ್ಲು, ನಿಮ್ಮ ಅಣ್ಣ ಹಂಗೆ ಮಾಡ್ದ. ಈಗ ನಿನ್ನ ಗಂಡ ಒಳ್ಳೆಯವನಾಗಿದ್ದಾನ, ಈಗ ನಿನ್ನ ಹೆಂಡತಿ ಒಳ್ಳೆಯವರಾಗಿದ್ದಾರ, ಈಗ ನಿನ್ನ ಮಕ್ಕಳು ಒಳ್ಳೆಯದಾಗಿದ್ದಾರ. ಅವತ್ತು ನೀನು ಮಗನೇ ಫ್ರೆಂಡ್ಸ್ಗಳ ಜೊತೆ ಸೇರ್ಕೊಂಡು ಸಿಗರೇಟ್ ಸೇರ್ದಂಗಲ್ಲ ಅಂತಂದರೆ ಮಗ ಇನ್ನೂ 4 ಜಾಸ್ತಿ ಸೇರ್ತಾನೆ, 4 ಜಾಸ್ತಿ ಸೇರ್ತಾನೆ ಅವನು. ಬೇಡ ಮಗನೇ, ಇದೆಲ್ಲ ಬೇಡ ಮಗನೇ, ಬಿಟ್ಬಿಡು ಮಗನೇ, ಅಡ್ವೈಸ್ ಮಾಡ್ಕೊಡೋ ಮನೆ. ಅವ್ನು ನಮ್ಮ ಪ್ರೀತಿಗಾದ್ರೆ ಬಿಟ್ಟೇ ಬಿಡ್ತಾರೆ. ಮತ್ತು ಇನ್ನೊಂದು ಹೇಳ್ತೀನಿ, ಗಂಡ ಹೆಂಡ್ತಿರು ಯಾವ ಮನೇಲಿ ಜಗಳ ಆಡ್ತಿರ್ತಾರೋ ಅವ್ರ ಮಕ್ಕಳು ಪೂರ್ತಿ ಹಾಳಾಗ್ತಾರೆ. ಒಬ್ಬರು ಕೈಗೆ ಸಿಗೋದಿಲ್ಲ. ಯಾಕೆಂದ್ರೆ ದರಿದ್ರದ ವಂಶದಲ್ಲಿ ನಾವು ಹುಟ್ಟುಬಿಟ್ಟಲ್ಲ ಅಂತ ಅವ್ರಿಗೆ ಆಗ್ಬಿಡ್ತದೆ. ಗೊತ್ತಾ? ದರಿದ್ರದ ವಂಶದಲ್ಲಿ ಹುಟ್ಟುಬಿಟ್ಟಲ್ಲ ಅಂದರೆ ಗಂಡ ಹೆಂಡ್ತಿರು ಯಾವ ಕಚ್ಚಾಡ್ತಾರೋ ಮಕ್ಕಳ ಪರಿಸ್ಥಿತಿ ನಾಯಿ ಪಾಡಾಗ್ಬಿಡ್ತದೆ. ಅವ್ರಿಗೆ ಪ್ರೀತಿನೇ ಇರೋದಿಲ್ಲ, ಒಂಥರ ಅಷ್ಟೇ ಹೋಗ್ತದೆ. ಅದ್ರ ಬಹುಮಾನ ನಾವು ಯಾವ ಪಡಿತೀವಿ ಗೊತ್ತಾ? ಕಚ್ಚಾಡಿದವರು ವಯಸ್ಸಾದ ಕಾಲದಲ್ಲಿ ಮಕ್ಕಳು ನೋಡ್ದಂಗೆ ಆಗ್ತಾರೆ. ಅವ್ರು ನೋಡ್ದಂಗೆ ಆದಾಗ ಅವ್ರಿಗೆ ಶಾಪ ಹೋಗೋದಿಲ್ಲ. ಯಾಕೆಂದೇಳಿ ನಾವೇ ಕಚ್ಚಾಡಿ ಅವ್ರನ್ನ ದೂರ ಮಾಡಿರ್ತೀವಿ. ಆ ಕಾರಣಕ್ಕೋಸ್ಕರ ಆ ಶಾಪ ಮಕ್ಕಳಿಗೆ ಹೋಗೋದಿಲ್ಲ. ನಾವು ಮಾಡಿದ್ರೆ ಪ್ರತಿಫಲ ತಿನ್ನಲೇಬೇಕಲ್ಲ, ನಿಜ ಅಲ್ವಾ? ಗಂಡ ಹೆಂಡತಿ ಮಾಡಿದಾಗ ಮಕ್ಕಳು ನೋಡಿದಾಗ ಮಕ್ಕಳಿಗೆ ಶಾಪ ಹೋಗೋದಿಲ್ಲ. ಯಾಕತ್ತ? ಅವ್ರು ಅಷ್ಟು ಅನುಭವಿಸ್ಬಿಟ್ಟಿರ್ತಾರೆ ತಂದೆ ತಾಯಿಗಳಿಂದ. ದರಿದ್ರ ತಂದೆ ತಾಯಿಗಳು ಬಿಟ್ಟು ಹೋಗ್ಬಿಡ್ತಾರೆ. ಒಂದ್ಸಲ ಅವ್ರು ಪಾಸ್ಟರ್ ಕೇಳ್ದಂತೆ, ದೇವರು ಎಲ್ಲಿದ್ದಾನೆ ಅಂತ ಕೇಳ್ದಂತೆ. ಒಂದು ಮಗುನ ಗೊತ್ತಿಲ್ಲ ಅಂದಂತೆ. ನಿಮ್ಮ ಅಪ್ಪ ಅಮ್ಮನಲ್ಲೇ ನೀವು ದೇವ್ರನ್ನ ಕಾಣಬೇಕು ಹೇಳಿದಾಗ ಅಂಥ ದೇವ್ರನ್ನ ನೀವು ಬೇಡ ಅಂತ ಬಿಟ್ರಂತೆ. ಯಾಕಂತ ಕೇಳಿದಾಗ ನಮ್ಮ ಅಪ್ಪ ಅಮ್ಮ ದಿನ ಜಗಳ ಆಡ್ತಿರ್ತಾರೆ, ಆ ದೇವರೇ ಬೇಡ ಅಂತ. ಅರ್ಥ ಆಗ್ತಿದ್ಯಾ? ಅಲ್ಲಲ್ಲಿಯ ಅರ್ಥ ಆಗ್ತಿದ್ಯಾ? ಹೆಂಗೆ ಅಂತ ದೇವರನ್ನು ನಮ್ಗೆ ಬೇಡ ಬೇಡ ಅಂತ. ಆಗ ಮಗು ಹೃದಯ ಎಷ್ಟು ನೋವಿರ್ಬೋದು ಲೆಕ್ಕಕ್ಕೆ. ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಹೃದಯದಲ್ಲಿರೋ ಹಳೆ ಸಂಗತಿಗಳನ್ನ ಕಿತ್ತು ಬಿಸಾಕಿ. ಆ ಗೂಡಿದೆ ನೋಡಿ, ಪಕ್ಷಿ ಬಂದು ತಲೆ ಮೇಲೆ ಕೂತ್ರೆ ಬಿಡಿ ಜಾಗ, ತಲೆ ಮೇಲೆ ಕೂತಾಗ ಬಿಡಿ ಜಾಗ. ಮೊನ್ನೆ ನಾನು ಹಾಸ್ಪಿಟ್ಲಿಗೆ ಬರ್ಬೇಕಾದ್ರೆ ನನ್ನ ತಲೆ ಮೇಲೆ ಒಂದು ಪಕ್ಷಿ ಕೂರ್ತು, ಹೆಲ್ಮೆಟ್ ಮೇಲೆ. ಕೂರ್ಲಿಕ್ಕೆ ಬಿಡಿ, ಗೂಡು ಕಟ್ಟಕ್ಕೆ ಬಿಡಬೇಡಿ. ಕೂರ್ಲಿಕ್ಕೆ ಬಿಟ್ಟರೆ ಆಶೀರ್ವಾದ, ಗೂಡು ಕಟ್ಟಕ್ಕೆ ಬಿಟ್ರೆ ಮುಟ್ಟಾಳತನ. ಒಂದು ವಿಷಯ ತಿಳ್ಕೊಳ್ಳಿ, ಪಕ್ಷಿ ಬಂದು ಕೂತ್ಕೊಳ್ಳೋಕೆ ಅವಕಾಶ ಕೊಡಿ, ದಯವಿಟ್ಟು ಗೂಡು ಕಟ್ಟಕ್ಕೆ ಅವಕಾಶ ಕೊಡಬೇಡಿ. ಯಾಕತ್ತಾ? ಇವತ್ತು ನಿಮ್ಮಲ್ಲಿ 1ನೇ ಮತ್ತೆ 5ನೇ ವಾಕ್ಯದಲ್ಲಿ ಫಸ್ಟ್ ಹೇಳ್ತಾರೆ, ಪೂರ್ತಿ ಓದ್ಬೇಡಮ್ಮ, ಅಲ್ಲಿಂದ ಓದ್ತೇನೆ. ಓದಪ್ಪ, 5, 6, 7 ಓದಪ್ಪ. ಶುದ್ಧ ಹೃದಯ, ಒಳ್ಳೆ ಮನಸ್ಸಾಕ್ಷಿ, ನಿಷ್ಕಪಟವಾದ ನಂಬಿಕೆ ಎಂಬಿವುಗಳಿಂದ ಹುಟ್ಟಿದ ಪ್ರೀತಿಯೇ ದೇವರ ವಾಕ್ಯೋಪದೇಶ ಗುರಿಯಾಗಿದೆ. ಕೆಲವರು ಈ ಗುರಿ ತಪ್ಪಿ ವ್ಯರ್ಥವಾದ ವಿಚಾರಗಳಿಗೆ ತಿರುಗಿಕೊಂಡಿದ್ದಾರೆ. ಅವರು ಧರ್ಮೋಪದೇಶಕಾರವಾಗಿರಬೇಕೆಂದರೂ ತಾವು ಹೇಳುವುದಾಗಲಿ ತಾವು ದೃಢವಾಗಿ ಮಾತಾಡುವ ವಿಷಯವಾಗಲಿ ಇಂಥದೆಂದು ತಿಳಿಯದವರಾಗಿದ್ದಾರೆ. ಧರ್ಮಶಾಸ್ತ್ರವು ಒಳ್ಳೆಯದೆಂದು ಬಲ್ಲೆವು. ಧರ್ಮಶಾಸ್ತ್ರ ಒಳ್ಳೆಯದು ಎಲ್ಲರಿಗೂ ಗೊತ್ತಿದೆ, ಬೈಬಲ್ ಒಳ್ಳೆಯದಂತ ಎಲ್ಲರಿಗೂ ಗೊತ್ತಿದೆ. ಈಗ ನಾವು ವಾಕ್ಯನ ಉಲ್ಟಾ ತಗೊಂಡೋಗ್ತೀವಿ. 8ನೇ ವಾಕ್ಯದಲ್ಲಿ ಬರ್ತದೆ ಧರ್ಮಶಾಸ್ತ್ರ ಒಳ್ಳೆಯದೆಂದು ಎಲ್ಲರಿಗೂ ಗೊತ್ತಿದೆ. ಬೈಬಲ್ ಕೊಡ್ತಾರ ವಾಕ್ಯಗಳು, ವಚನಗಳು, ನಾವು ಕೊಡೋದ ವಾಕ್ಯ ಎಲ್ಲ ಒಳ್ಳೆಯದು ಗೊತ್ತಿದೆ. ಆದರೂ ಕೂಡ ಅಲ್ಲಿ ಬರೆದಿದೆ, ಕೆಲವರು ದೇವರ ವಾಕ್ಯೋಪದೇಶದಲ್ಲಿ ತಪ್ಪಿ ಕೆಲವು ಜನ ಏನು ಮಾಡ್ತಾ ಎದುರುಗಡೆ ವಾಕ್ಯ ಸಕ್ಕತ್ತಾಗಿ ಕೊಡ್ತಾರೆ. ವಿಶೇಷವಾಗಿ ಪಾಸ್ಟರ್ಗಳಿಗೆ, ಪಾಸ್ಟರ್ ಅಮ್ಮಂದರಿಗೆ ವಿಶೇಷವಾದ ತೀರ್ಪಿದೆ. ಯಾಕೊತ್ತಾ? ನಾವು ಬೋಧನೆ ಕೊಟ್ಟ ಪ್ರಕಾರ ನಡೀಲಿಲ್ಲ ಅಂದರೆ ನಮಗೆ ನಿಮಗಿಂತಲೂ ಡಬ್ಬಲ್ ತ್ರಿಬ್ಬಲ್ ಶಿಕ್ಷೆ. ನಿಮಗೆ ಸಣ್ಣ ಬೆಂಕಿ ಆದರೆ ನಮಗೆ ಡಬ್ಬಲ್ ಉರಿಯುವಂಥ ಬೆಂಕಿ. ಗೊತ್ತಾ?
ನಾವು ವಾಕ್ಯ ಕೊಡೋದು ಮುಖ್ಯ ಅಲ್ಲ, ವಾಕ್ಯ ಕೊಟ್ಟ ಪ್ರಕಾರ ನಡಿಲೇಬೇಕು. ಪ್ರಯತ್ನ ಪಡೋದು ಅಲ್ಲ, ಪ್ರಯತ್ನ ಪಡೋದಲ್ಲ, ನಡಿಲೇಬೇಕು. ಇಲ್ಲಿ ಸ್ವಾಮಿ ಹೇಳ್ತಿದ್ದಾರೆ, ಮೊದಲನೇದಾಗಿ ಶುದ್ಧ ಹೃದಯ. ದಯವಿಟ್ಟು ನಿಮ್ಮ ಗಂಡ ಮಾಡಿರ್ತಕ್ಕಂಥ, ನಿಮ್ಮ ಹೆಂಡತಿ ಮಾಡಿರ್ತಕ್ಕಂಥ, ನಿಮ್ಮ ಪಕ್ಕದ ಮನೆಯಲ್ಲಿ ಮಾಡಿರ್ತಕ್ಕಂಥ ತೆಗೆದಾಕಿ. ಯೇಸು ಸ್ವಾಮಿಗೋಸ್ಕರ ಅದು ತೆಗೆದಾಕಿ. ಅಲ್ಲಯ್ಯ, ಯೇಸು ಸ್ವಾಮಿಗೋಸ್ಕರ ತೆಗೆದಾಕಿ. ಹಳೆದನ್ನು ನೆನೆಸಿ ಕೊರಗದಿರು, ಕರ್ತನು ಹೊಸದನ್ನು ಮಾಡುವನು, ಹಿಂದೆ ನೀ ಕಾಣುವೆ. ನೀನು ಹಳೆದನ್ನ ಬಿಟ್ಟರೆ ಮಾತ್ರ ಹೊಸದಾಗೋದು. ಇವತ್ತು ಸುಮಾರು ಜನ ನೋಡಿ, ಹಳೆ ಬಟ್ಟೆನ ಗಾಡ್ರೇಜಲ್ಲಿ ಹಂಗೆ ಇಟ್ಕೊಂಡಿರ್ತಾರೆ. ಅದನ್ನು ಹುಟ್ಟು ಅರ್ಧೋಗಿ ಮಾಡೋದು, ನಿಂಗೆ ಹೊಸ ಬಟ್ಟೆ ದೇವ್ರು ಕೊಡ್ತಾರೆ. ನೀನು ಹಳೆ ಬಟ್ಟೆ ಮೇಲೆ ಆಸೆಯಿಂದ ಹಂಗೇನೇ ತುಂಬಿಸ್ತಾ ಇರೋ, ನಿಮ್ಗೆ ಹೊಸ ಬಟ್ಟೆ ಕೊಡೋದೇ ಇಲ್ಲ ದೇವರು. ನಿಜವಾಗಿ ಹೇಳ್ತಾ ಇದ್ದೀನಿ. ಯಾಕಂತ ಕೆಲವು ಜನ ಹಂಗೇನೆ, ನೀವು ಹಳೇದನ್ನ ಇಟ್ಕೊಂಡಿರ್ತೀರಾ, ನಿಮಗೆ ಹೊಸದನ್ನ ತುಂಬಿಸೋಕೆ ಜಾಗ ಇಲ್ಲಿದೆ ಸ್ವಾಮಿಗೆ. ನಿಮ್ಮ ಹೃದಯದಲ್ಲಿ ಯಾವುದಿದೆ? ಬರೀ ಹಳೇದಿದೆ. ಅದು ತೆಗೆದಾಕ್ತಾರೆ ತಾನೇ ಸ್ವಾಮಿ ಹೊಸದಾಕೋದು. ಇನ್ನೂ ಹಳೇದು ನೋಡೋಣ, ನಿಮ್ಮ ಅಮ್ಮ ಹಂಗೆ ಮಾಡಿದ್ರು, ನಿಮ್ಮ ಅಪ್ಪ ಹಂಗೆ ಮಾಡಿದ್ರು, ನಿಮ್ಮ ಮಾವ ಹಂಗೆ ಮಾಡಿದ್ರು. ಏಳೋರ ಕುಟುಂಬದಲ್ಲೂ ಮಾಡಿರೋದಿಲ್ವಾ? ಎರಡು ಕೈ ಸೇರಿದ ಚಪ್ಪಳ ಆಗೋದಿಲ್ಲ. ಹಾಗೆ ಹೇಳಿದ್ದೀನಿ, ಗಂಡನ ಕುಟುಂಬದಲ್ಲಿ ತಪ್ಪಿರುತ್ತೆ, ಹೆಂಡತಿ ಕುಟುಂಬದಲ್ಲಿ ತಪ್ಪಿರುತ್ತೆ. ಹೆಂಡತಿ ಕುಟುಂಬದ ಮೇಲೆ ಗಂಡ ಬೆರಳು ತೋರಿಸ್ಬಾರ್ದು, ಗಂಡನ ಕುಟುಂಬದ ಮೇಲೆ ಹೆಂಡತಿ ಬೆರಳು ತೋರಿಸ್ಬಾರ್ದು. ಪ್ರೀತಿ 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 ಬೇಕಾದರೆ ಹೃದಯದಲ್ಲಿರುವಂಥ ಹಾಳು ಕಲ್ಮಸಗಳನ್ನು ತೆಗೆದಾಕಿ. ಹೆಂಗಾದ್ರೂ ಮಾಡಿ ಅದು ಗಂಡರಿಗೆ ಹೇಳ್ಬಿಟ್ಟು ನಮ್ಮ ಅತ್ತೆ 4 ಓಡಿಸ್ಬೇಕು ಅಂತ ಮಾಡಿಸ್ಬೇಡಿ. ಇವತ್ತು ನಾದಿನಿ ಬಂದ ಹಿಂಗೆ ಮಾಡ್ತೀನಿ ಮಾಡಿಸ್ಬೇಡಿ. ಪ್ರೀತಿ ಮಾಡಿ, ಪ್ರೀತಿ ಮಾಡಿ, ಪ್ರೀತಿ ಮಾಡಿ. ಪ್ರೀತಿಲೇ ನಿಮಗೆ ಜಯ, ಪ್ರೀತಿಲೇ ನಿಮಗೆ ನೆಮ್ಮದಿ, ಪ್ರೀತಿಲೇ ನಿಮಗೆ ಆಶೀರ್ವಾದ, ಪ್ರೀತಿಲೇ ನಿಮಗೆ ಅದ್ಭುತ ಆಗೋದು. ಪ್ರೀತಿ ಇಲ್ಲದ ಮನೆ ದೆವ್ವದ ಮನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಒಳ್ಳೆ ಮನಸಾಕ್ಷಿ ನೋಡಿ. ಎರಡನೇದು, ಒಂದನೇ ಶುದ್ಧ ಹೃದಯ, ಎರಡನೇದು ಒಳ್ಳೆ. ನಿಮ್ಮ ಮನಸಾಕ್ಷಿ ನಿಮಗೆ ಚುಚ್ಚಬೇಕು, ನಾನು ಒಳ್ಳೆಯವಳ ಕೆಟ್ಟವಳ ಅಂತೇಳಿ. ಬೇರೆಯವರು ನಿಮಗೆ ಸರ್ಟಿಫಿಕೇಟ್ ಕೊಡ್ಬೋದು. ಓಹ್, ದೇವಿ ಎಷ್ಟು ಒಳ್ಳೆಯವಳು, ಅಭಿ ಎಷ್ಟು ಒಳ್ಳೆಯವನು, ಮಹಾದೇವ ಎಷ್ಟು ಒಳ್ಳೆಯವನು ಅಂತ ನಿನಗೆ ಊರು ಜನಗಳು ಸರ್ಟಿಫಿಕೇಟ್ ಕೊಡ್ಬೋದು. ಆದರೆ ನಿನ್ನ ಒಳಗಡೆ ಗೊತ್ತಿರಬೇಕು ನೀನು ಎಂಥ ಪಾಪಿ ಅಂತ. ಅರ್ಥ ಆಗ್ತಿದ್ಯಾ? ಬೇಜಾರಾಗ್ತಾ ಇದೆಯಾ? ನಿಮ್ಮ ಒಳಗಡೆ ಗೊತ್ತಿರಬೇಕು ನಾನು ಎಂಥ ಲೋಪರು, ನಾನು ಎಂಥ ಸೂಪರು ಅಂತ. ಸೂಪರ ಲೋಪರ್ ಅಂತ ನೀವು ತೀರ್ಮಾನ ಮಾಡಿ. ಇಡೀ ಊರು ಜನಗಳು ಸಪೋರ್ಟ್ ಸೇರಿಸ್ಕೊಬೋದು. ನೀವು ನಿನ್ನ ನಾನು ಆಟ ಆಡಿಸ್ತೀನಿ, ನನ್ನ ಹಿಂದ್ಗಡೆ ಎಷ್ಟು ಜನ ಸಪೋರ್ಟಿಗಿದ್ದಾರೆ ಗೊತ್ತಾ? ನೀ ಜನಗಳನ್ನ ಸೇರಿಸಿ ಸಪೋರ್ಟ್ ಮಾಡ್ಕೊಂಡು ಏನೇ ಮಾಡು, ಆದರೆ ದೇವರು ಒಬ್ಬ ನೋಡ್ತಾ ಇರ್ತಾರೆ. ಗೊತ್ತಾಯ್ತು? ಇದು ಒಂದಿನ ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ. ನಿಮ್ಮ ಮನಸಾಕ್ಷಿ ನಿಮಗೆ ಚುಚ್ಚಬೇಕು. ನಾನು ಅತ್ತೆನ ಚೆನ್ನಾಗಿ ನೋಡ್ತಾ ಇದ್ದೀನಾ, ಮಾವನ ಚೆನ್ನಾಗಿ ನೋಡ್ತಾ ಇದ್ದೀನಾ, ಗಂಡನ ಚೆನ್ನಾಗಿ ನೋಡ್ತಾ ಇದ್ದೀನಾ, ಹೆಂಡ್ತಿನ ಚೆನ್ನಾಗಿ ನೋಡ್ತಾ ಇದ್ದೀನಾ, ಮಕ್ಕಳನ್ನ ಚೆನ್ನಾಗಿ ನೋಡ್ತಾ ಇದ್ದೀನಾ, ನೆರೆಮನೆಯವ್ರ ಜೊತೆ ಚೆನ್ನಾಗಿದ್ದೀನಾ? ನಿನ್ನ ಮನಸಾಕ್ಷಿ ನಿನಗೆ ಹೇಳಬೇಕು. ನೀವು ಕೋರ್ಟಲ್ಲಿ ಹೋಗ್ಬಿಟ್ಟು ಗೆದ್ಬಿಟ್ಟು ಬರ್ಬೋದು, ಪೊಲೀಸರ ಮುಂದೆ ಗೆದ್ಬಿಟ್ಟು ಬರ್ಬೋದು, ಆದರೆ ನಿನ್ನ ಮನಸಾಕ್ಷಿ ಗೊತ್ತಿರಬೇಕು ನಾನು ಮಾಡೋದು ನ್ಯಾಯನ ಅನ್ಯಾಯನ ಅಂತೇಳಿ. ಒಳ್ಳೆ ಮನಸಾಕ್ಷಿ ಇರೋರು, ದಯವಿಟ್ಟು ಹೇಳ್ತಾ ಇದ್ದೀನಿ, ಒಳ್ಳೆ ಮನಸಾಕ್ಷಿ ಇರೋರು ಹಳೆದನ್ನ ತೆಗೆದಾಕ್ತಾರೆ. ಹಲ್ಲೆಲೂಯಾ. ನಿಷ್ಕಪಟವಾದ ನಂಬಿಕೆ. ನಂಬಿಕೆಯಲ್ಲಿ ಕಪಟತನ ಬೇಡ ಪ್ರಿಯರೇ. ಇವತ್ತು ಒಬ್ರಿಗೊಬ್ರು ನಂಬೋದೇ ಇಲ್ಲ. ನಮ್ಮೂರಲ್ಲಿ ಒಬ್ಬ ಶ್ರೀನಿವಾಸ ಮೂರ್ತಿ ನೋಡೊಬ್ಬ ಇದ್ದ. ಅವನು ಫೋನ್ ಮಾಡಿದಾಗ ಅವ್ನು ಹೆಂಡ್ತಿಯನ್ನು ಫೋನ್ ತಗೊಂಡ್ಬಿಡ್ಬೇಕು. ನೀನು ಯಾಕೆ ಅವನು ಫೋನ್ ತೆಗಿದೆ ಅಷ್ಟೇ. ಒಂದ್ಸಲ ನಮ್ಮ ಸೂಪ್ರೈಸರ್ ಸರ್ರೇ ಹೊಡೆದ್ಬಿಟ್ರು. ನೀನು ಹೆಂಡ್ತಿ ನನಗೆ ಪರಿಚಯ ಇದೆಯಾ ಅಂತ ಕೇಳ್ದ. ಇಲ್ಲ ಪರಿಚಯ ಇಲ್ಲ ಅಂತೇಳಿ. ಪರಿಚಯ ಇಲ್ಲದಿದ್ದ ಮೇಲೆ ಪಾಪ ಅವಳು ತೆಗೆದುಬಿಟ್ರು. ನೀನು ಯಾಕೆ ಹೊಡೆದ ಅವಳಿಗೆ ತಗೊಂಡು ಸರಿ ಹೊಡೆದಾಕ್ಬಿಟ್ಟ. ಫೋನ್ ಮಾಡಿದ್ರು ತಪ್ಪೆ, ಮನೆಯಿಂದ ಹೊರಗಡೆ ಬಂದು ಮನೆಗೆ ಲಾಕ್ ಮಾಡಿ ಬರ್ತಾಯಿದ್ದ ಮುಟ್ಟಳ. ಕೊನೆಗೆ ಹೆಂಡ್ತಿ ಬಿಟ್ಬಿಟ್ಟು ಹೋಗೇಬಿಟ್ಟು. ಇವತ್ತು ಹೆಂಗಾಗಿದೆ ಗೊತ್ತಾ, ಒಳ್ಳೆ ಕ್ಯಾನ್ಸರ್ ಅಲ್ಸರ್ ಬಂದೋಂಥರ ಒಳ್ಳೆ ಕಾಯಿಲೆ ಬಿದ್ದೊಂಥರ ಈಗ ಅಮ್ಮ ತಾಯಿ ತಿಳಿಸ್ ಲೆವೆಲಿಗೆ ಬಂದಿದ್ದಾನೆ. ಅದೇ ಆ ಹೆಂಡ್ತಿ ಜೊತೆ ಚೆನ್ನಾಗಿದ್ದಾರೆ. ನಂಬಿಕೆ ಇರಲಿ, ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇರಲಿ. ನಂಬಿಕೆ ಏನು ಮಾಡ್ತಾ ಗೊತ್ತಾ, ನಮ್ಮನ್ನು ಬಲಪಡಿಸ್ತದೆ. ಮೊದಲನೇದಾಗಿ ದೇವ್ರ ಮೇಲೆ ನಂಬಿಕೆ ಇರಬೇಕು, ಎರಡನೇ ಮನಸ್ಸರ ಮೇಲೆ ನಂಬಿಕೆ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಶುದ್ಧ ಹೃದಯ, ಒಳ್ಳೆಯ ಮನಸ್ಸಿಗೆ ನಿಷ್ಕಪಟ ನಂಬಿಕೆ ಎಂಬುವುಗಳಿಂದ ಹುಟ್ಟಿದ ಪ್ರೀತಿಯೇ ದೇವರ ವಾಕ್ಯ ಉಪದೇಶದ ಗುರಿಯಾಗಿದೆ. ಯಾವುದು ಇಲ್ಲದೇನೆ ದೇವರ ವಾಕ್ಯ ತಗೊಂಡ್ರೆ ದೇವರ ವಾಕ್ಯ ವೇಸ್ಟ್. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಹೇಯ್, ಕೇಳಿಸ್ತಾ ಇದೆಯಾ? ಇಲ್ಲಿ ಬರ್ತದೆ ಶುದ್ಧ ಹೃದಯ,
ಒಳ್ಳೆಯ ಮನಸ್ಸಾಕ್ಷಿ, ನಿಷ್ಕಪಟದ ನಂಬಿಕೆ, ಎಂಬಿಯುಗಳಿಂದ ಹುಟ್ಟಿದಂಥ ಪ್ರೀತಿ ಬೇಕಂತೆ. ನಾಟಕದ ಪ್ರೀತಿ ಅಲ್ಲ. ಇದೇನಾಗಿದೆ? ದೇವರ ವಾಕ್ಯೋಪದೇಶದ ಗುರಿಯಾಗಿದೆ. ವಾಕ್ಯೋಪದೇಶದ ಗುರಿ ಯಾವುದು? ಶುದ್ಧ ಹೃದಯ ಇರಬೇಕು, ಮನಸ್ಸಾಕ್ಷಿ ಚುಚ್ಚಬೇಕು. ಆದರೆ ಮಾತ್ರ ವಾಕ್ಯ ನಿಮ್ಮಲ್ಲಿ ಫಲ ಬರ್ತದೆ. ದೇವರ ವಾಕ್ಯದ ಗುರಿಯಾಗಿದೆ. ಈ ದೇವರದ ವಾಕ್ಯದ ಗುರಿನೇ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಜನ ಇವತ್ತು. ದೇವರ ವಾಕ್ಯದ ಗುರಿನ ಏನು ಮಾಡಿದ್ದಾರೆ? ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಪ್ರಿಯರೇ. ಕೆಲವರು ಈ ಗುರಿ ತಪ್ಪಿ ವ್ಯಕ್ತವಾದ ವಿಚಾರಗಳು ತಿರುಗಿಕೊಂಡಿದ್ದಾರೆ. ದೇವರು ವಾಕ್ಯ ಹಿಡ್ಕೊಂಡು ಬೋಧಿಸ್ತಾರೆ, ಆದರೆ ಅವ್ರ ಗುರಿಯಾಗಿದೆ ಬಾಣ ಈಗ ಲಕ್ಷ್ಮಿ ಬಿಡ್ತಾರದು, ಹೋಗಿ ಬೀಳ್ತಾರದು ಅರ್ಥಮ್ಮನಿಗೆ. ಏನು ಪ್ರಯೋಜನ? ಹಿಂಗೆ ಮಾಡ್ದ, ಹಿಂಗೆ ಎಳ್ದ ಬುಟ್ಟಾಗ ಬಾಕಿ ಇರೋ ತಿಳ್ಕೊಬೇಕು ಲಕ್ಷ್ಮೀ ಸತ್ರು ಅಂತೇಳಿ, ಅದು ಬಿದ್ದಿರೋದಾರಿಗೆ ರತ್ನಮ್ಮನಿಗೆ. ನೋಡಿರಿ, ಕೆಲವರು ಈ ಗುರಿ ತಪ್ಪಿ ವ್ಯರ್ಥವಾದ ವಿಚಾರಗಳು ತಿರುಗಿಕೊಂಡಿದ್ದಾರೆ. ಬಾಯಲ್ಲಿ ವಾಕ್ಯ, ಹೃದಯದಲ್ಲಿ ಕ್ಷಮಾಪಣೆ ಇಲ್ಲ. ಬಾಯಲ್ಲಿ ವಾಕ್ಯ, ಪ್ರೀತಿ ಇಲ್ಲ. ಸುಮ್ಮನಿದ್ರೂ ಕೂಡ ಕೆರಳಿಸಿ 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 ಜಗಳಾಡಿಸೋದು. ಪ್ರಯೋಜನ ಇಲ್ಲ ಪ್ರಿಯರೇ, ಪ್ರಯೋಜನ ಇಲ್ಲ, ಪ್ರಯೋಜನ ಇಲ್ಲ, ಪ್ರಯೋಜನ ಇಲ್ಲ. ದೇವರು ನೋಡ್ತಾ ಇರ್ತಾರೆ ಸತ್ಯಧರ್ಮನ. ಯಾವತ್ತೂ ಕೂಡ ನಾವು ಎಷ್ಟೇ ನಾವು ಜನಗಳ ಮುಂದೆ ಒಳ್ಳೆಯವರಾಗ್ಬೋದು, ಜನಗಳೆಲ್ಲ ನಮಗೆ ಸಪೋರ್ಟ್ ಮಾಡ್ಬೋದು, ಆದರೆ ಸರ್ವಶಕ್ತನ ಕಣ್ಣುಗಳನ್ನ ಮರೆ ಮಾಡಲಿಕ್ಕೆ ಯಾರ ಕೈಯಲ್ಲಿ ಸಾಧ್ಯ ಇಲ್ಲ. ಅದೊಂದು ಅರ್ಥ ಮಾಡ್ಕೊಳ್ಳಿ. ಕೆಲವರು ಈ ಗುರಿ ತಪ್ಪಿ ವ್ಯರ್ಥವಾದ ಅವರು ಹೇಳು ಅವರು ಧರ್ಮೋಪದೇಶಕರಾಗಿರಬೇಕೆಂದಿದ್ದರು. ತಾವು ಹೇಳುವುದಾಗಲಿ ತಾವು ದೃಢವಾಗಿ ಮಾತಾಡುವ ವಿಷಯವಾಗಲಿ ಇಂಥದೆಂದು ತಿಳಿಯದವರಾಗಿದ್ದಾರೆ. ಧರ್ಮಶಾಸ್ತ್ರವು ಒಳ್ಳೆದೆಂದು ಬಲ್ಲೆವು. ಅವ್ರಿಗೆ ಧರ್ಮಶಾಸ್ತ್ರ ಒಳ್ಳೆದಿಂದ ಗೊತ್ತಿದೆ, ಆದರೂ ಅವರು ಬೋಧಕರಾಗಬೇಕು ಕೊಡ್ತಾರೆ. ನಮ್ಮ ಸಭೆಯಲ್ಲಿ ಈಗ ನೋಡೋಬ್ರು ನನಗೆ ವಿರೋಧವಾಗಿ ಧರ್ಮೋಪದೇಶ ನಾನು ಕೊಡ್ತೀನಿ, ಬೋಧನೆ ಕೊಡ್ತೀನಿ ನೋಡಿ ನಿಂತ ಆಡಲು ನಿಜಲ್ವಾ? ಹಾಗೆ ಧರ್ಮೋಪದೇಶಕ ಆಗಬೇಕು ಅಂತ ಎಲ್ರಿಗೂ ಆಸೆ ಇದೆ, ಬೋಧನೆ ಕೊಡಬೇಕು ಅಂತ ಎಲ್ರಿಗೂ ಆಸೆ ಇದೆ. ಆದರೆ ನಾವು ಹೇಳೋ ರೀತಿಯಲ್ಲಿ ಅವ್ರು ದೃಢವಾಗಿ ನಡೀತಾ ಇಲ್ಲ. ಸ್ವಾಮಿ ಹೇಳ್ತಾರೆ, ಅವರು ಧರ್ಮೋಪದೇಶಕರಾಗಿರಬೇಕೆಂದ್ರೆ ತಾವು ಹೇಳೋದಾಗಿ ದೃಢವಾಗಿ ಮಾತಾಡೋ ವಿಷಯದಲ್ಲಿ ಬಾಯಿ ಹೇಳ್ತಾರೆ, ಆದರೆ ಅವ್ರು ತಿಳ್ಕೊಂಡು ಮಾಡೋದಿಲ್ಲ. ಪ್ರೀತಿಸ್ಬೇಕು ಅಂತ ಹೇಳ್ತಾರೆ, ಮನೆಗೆ ಹೋದ್ಮೇಲೆ ನಾಯಿ ಥರ ಆಡ್ತಾ ಇರ್ತಾರೆ. ಪ್ರೀತಿಸ್ಬೇಕು ಹೇಳ್ತಾರೆ, ಜಗಳ ಆಡ್ತಾ ಇರ್ತಾರೆ. ನಾವು ಪುನಃ ಒತ್ತಿ ಹೇಳ್ತೀನಿ, ನಿಮ್ಮನ್ನ ಪ್ರೀತಿಸಿದರೆ ಹೋಗಿ ಹತ್ರ ಹೋಗಿ ಪ್ರೀತಿಸಿ ನಾನು ಹೇಳ್ತಾ ಇಲ್ಲ. ನಿಮ್ಮ ನೆರೆ ಮನೆಯವ್ರ ಜೊತೆ ನೀವು ಹತ್ರ ಪ್ರೀತಿಸಿ ಅವ್ರು ಇನ್ನೂ ನಿಮ್ಮ ಮೈ ಮೇಲೆ ಬೀಳ್ತಾ ಇರ್ತಾರೆ. ನೀವು ಹೃದಯದಿಂದ ಪ್ರೀತಿಸಿ ಅವ್ರು ಹೇಳ್ತಾನೇ ಇರಲಿ. 1 ದಿವಸ 2 ದಿವಸ 3 ದಿವಸ ಸುಮ್ಮನೆ ರೀ. ನಮ್ಮ ಅಂಜುಗೆ ಪಕ್ಕದ ಮನೆಯವ್ರು ಬಾಯಿ ಬಂದು ಜಗಳ ಆಡ್ತಿದ್ರು. ನಾನು ಅವಳಿಗೆ ಒಂದೇ ಒಂದು ಮಾತಾಡಿದೆ, ಸೈಲೆಂಟ್ ಆಗಿಬಿಡಮ್ಮ. ಅವಳು ಬೈದು 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 ಆಗುತ್ತೆ, ನೀನು ಆ ಕಡೆ ಹೋಗು, ಪಾತ್ರ ತೊಳ್ಕೊಂಡು ಬಾ, ಈ ಕಡೆ ಬಾ, ಮನೆ ಒಳಗಡೆ ನುಗ್ಗು, ಹಂಗೆ ಹಿಂಗೆ ಹೋಯ್ತಾ ಇರು. 1 ದಿವಸ ಹೇಳ್ತಾಳೆ, 2 ದಿವಸ ಹೇಳ್ತಾಳೆ, 3 ದಿವಸ ಅವಳೇ ಸೈಲೆಂಟ್ ಆಗ್ತಾ ಹೇಳ್ತಾಳೆ. ಇವಳು ಏನು ಮಾಡೋದು ಅದನ್ನೇ ಅನುಸರಿಸಿದ್ರು. ಇವಳು 1-2-3 ವಾರ ಇವಳು ಬಾಯಿ ಬಿಡೋದಿಲ್ಲ. ವಾಪಸ್ಸು ಬಾಯಿ ಬಡ್ದಾಗ ಊರಿಗೆ ಕೇಳೋದು ಜಗಳ ಆಯಿತು. 1-2-3 ಸಲ ಹಂಗೇನೆ ಹೋಗೋದು ಬರೋದು ಮಾಡಿದ್ರ. ಮಾತಾಡಿ 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 ಇವಳಿಗೆ ಸೋತೋದ್ರು. ಈಗ ಅವಳು ಮನೆ ಒಳಗಡೆ ಕೂತು ಹೇಳಿ ಬಾಯಿ ಬಡಿತಾರ. ನೀವು ಯಾವಾಗ ಮಾತಾಡ್ತಿರೋ, ಯಾವಾಗ ತಿರುಗಿ ಮಾತಾಡ್ತಿರೋ ಆವಾಗ ನಾನು ದೊಡ್ಡ ಜಗಳ ಆಗೋದು. ಅದು ಹೇಳೋಷ್ಟು ಹೇಳ್ತಾರಲ್ಲ, ಸುಮ್ಮನಾಗ್ಬಿಡಿ, ಸುಮ್ಮನಾಗ್ಬಿಡಿ. ಕಷ್ಟ ನಿಮಗೇನಂಕಲ್ ಹೇಳ್ಬಿಡ್ತೀರಾ, ಕಷ್ಟ. ಆದರೆ ಕಷ್ಟನ ಅನುಭವಿಸ್ಕೊಂಡು ನಾವು ಸಹಿಸ್ಕೋಬೇಕು. ಅಲ್ಲೇ ಸುಮಾರು ಜನ ನೋಡಿ ಧರ್ಮೋಪದೇಶಕರಾಗಿರಬೇಕೆಂದಿದ್ದರು, ತಾವು ಹೇಳುವುದಾಗಲಿ ತಾವು ದೃಢವಾಗಿ ಮಾತಾಡೋ ವಿಷಯವನ್ನು ತಿಳಿಯದವರಾಗಿದ್ದಾರೆ. ಎಲ್ಲರೂ ಬೋಧನೆ ಮಾಡ್ತಾರೆ. ಪಾಸ್ಟ್ರು ಬೋಧನೆ ಮಾಡ್ತಾರೆ, ಪಾಸ್ಟ್ ಹೆಂಡತಿ ಬೋಧನೆ ಮಾಡ್ತಾರೆ, ಚರ್ಚಿಂದ ಕಳಿಸೋದ ಸೇವಕರು ಬೋಧನೆ ಮಾಡ್ತಾರೆ, ರಾಜಮ್ಮನ ಕೂಡ ಬೋಧನೆ ಮಾಡ್ತಾ ಇದ್ದಾರೆ. ಇವತ್ತು ನೀವು ವಾಕ್ಯ ತಗೊಳ್ತೀರಾ, ನೀವು ಹೋಗಿ ಇನ್ನೊಬ್ರಿಗೆ ಬೋಧನೆ ಮಾಡ್ತೀರಾ. ಆ ಬೋಧನೆ ಮಾಡುವಾಗ ಆ ಬೋಧನೆ ನನ್ನ ಕುಟುಂಬದಲ್ಲಿ ಕಾರ್ಯ ಆಗ್ತಾ ಇದೆಯಾ ಅಂತ ಹೇಳೋದು ಮನಸಾಕ್ಷಿ ನಿಮ್ಮಲ್ಲಿ ಇರಬೇಕು. ಅದಕ್ಕೆ ಸ್ವಾಮಿ ಹೇಳಿದ್ದು ಮನಸಾಕ್ಷಿ ತಳಿ. ಬೈಬಲ್ ಹಿಡಿದವನಿಗೆ ಮನಸಾಕ್ಷಿ ಚುಚ್ಚಬೇಕು. ಬೈಬಲ್ ಓದಿದವನಿಗೆ ಮನಸಾಕ್ಷಿ ಚುಚ್ಚಬೇಕು. ನಾನು ನಿಜವಾದ ದೇವರ ಭಕ್ತ ಅನ್ನೋದು ದೇವರ ಮುಂದೆ ತೀರ್ಥ ತಗೊಳ್ಳಿ. ಮನುಷ್ಯರುಗಳನ್ನ ಸೇರಿಸಿ ನೀವು ಏನೇ ದೊಡ್ಡ ದೊಡ್ಡ ನೀವು ಸಾಕ್ಷಿಗಳನ್ನ ಇಟ್ಕೋಬೋದು. ಲಕ್ಷ್ಮೀನ, ರಾಜಮ್ಮನ, ನಮ್ಮ ಮಹಾದೇವನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಕೋರ್ಟಲ್ಲಿ ಸಾಕ್ಷಿ ಹೇಳಿಸ್ಬೋದು. ಇವನು ಹಿಂಗೇನೆ ಮಾಡಿದ್ರು, ನನ್ನ ನೇಣೆ ಹಾಕ್ಬೋದು. ನೇಣು ಹಾಕಿದ್ರು ಕೂಡ ಸರ್ವಶಕ್ತನ ಕಣ್ಣುಗಳು ನೋಡ್ತಾ ಇರ್ತದೆ. ಅಲ್ಲಲ್ಲಿಯ ಇವತ್ತು ಜೈಲುಗಳಲ್ಲಿ ಅಪರಾಧಿಗಳಿಗಿಂತ ನಿರಪರಾಧಿಗಳೇ ಅರೆಸ್ಟ್ ಆಗಿರೋದು ಜಾಸ್ತಿ. ಜೈಲುಗಳಲ್ಲಿ ಸ್ಟೇಷನ್ಗಳಲ್ಲಿ ಅಪರಾಧಿಗಳಿಗಿಂತ ನಿರಪರಾಧಿಗಳಿಗೆ ಶಿಕ್ಷೆ ಅನುಭವಿಸ್ತಿದ್ದಾರೆ. ಆದರೆ ದೇವರ ಕಣ್ಣು ನೋಡ್ತಾ ಇರ್ತದೆ. ಈ ಲೋಕದಲ್ಲಿ ಇದ್ದಾಗಲೇ ಅವ್ರು ತೀರ್ಪು ಅನುಭವಿಸ್ತಾರೆ. ಸ್ವರ್ಗಕ್ಕೆ ಹೋಗಿನೇ ಆಗ್ಬೇಕಲ್ಲ, ನರಕಕ್ಕೆ ಹೋಗಿನೇ ಆಗ್ಬೇಕಲ್ಲ, ಈ ಲೋಕದಲ್ಲೇ ತೀರ್ಪು ಕೊಡ್ತಾರೆ. ಬೇರೆ ಬಿ ಕೇರ್ಫುಲ್. ಪ್ರೀತಿ ಇರಲಿ. ನಿಮ್ಮನ್ನ ಪ್ರೀತಿಸ್ಕೊಂಡು ಯಾರು ಬರ್ತಾರೋ ಅವ್ರನ್ನ ಇನ್ನೂ ತುಂಬ ಪ್ರೀತಿ ಮಾಡಿ. ನಿಮ್ಮನ್ನ ಪ್ರೀತಿಸದೆ ಇರೋರನ್ನ ಪ್ರೀತಿ ಮಾಡಿ.
ಅದು ನಿಮ್ಮನ್ನು ಪ್ರೀತಿ ಮಾಡ್ಕೊಂಡು ಬರೋನ ಪ್ರೀತಿ ಮಾಡಿ. ಆದರೆ ಕಾಮದ ಪ್ರೀತಿ ಅಲ್ಲ, ಪುನಃ ಪುನಃ ಒತ್ತಿ ಒತ್ತಿ ಹೇಳ್ತಾ ಇದ್ದೀರಿ. ಸ್ವಾರ್ಥದ ಪ್ರೀತಿ ಅಲ್ಲ, ನಾನು ಆಗಲೇ ಹೇಳಿದ್ದೀನಿ, ನಿಷ್ಕಪಟವಾದ ಪ್ರೀತಿ. ಕಾಮದ ಪ್ರೀತಿ ಅಲ್ಲ, ಸ್ವಾರ್ಥದ ಪ್ರೀತಿ ಅಲ್ಲ. 1,000 ಕೊಟ್ಟ ಅಂತ ಪ್ರೀತಿ ಮಾಡಬೇಡಿ, 5,000 ಕೊಟ್ಟ ಅಂತ ಪ್ರೀತಿ ಮಾಡಬೇಡಿ. ಕೊಡಲಿ ಕೊಡದೇ ಇರಲಿ ಪ್ರೀತಿ ಮಾಡಿ. ಅಲ್ಲಲ್ಲಿಯ ಮಾಡ್ತೀರಾ ಮಾಡ್ತೀರಾ ನೋಡೋಣ. ಅಲ್ಲಲ್ಲಿಯ ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಹಾಗಾದರೆ ದೇವರ ವಾಕ್ಯ ತಿಳಿದಿರೋರು, ಬೈಬಲ್ ವಾಕ್ಯ ಹಿಡಿದಿರೋರು, ಚರ್ಚಿಗೆ ಬಂದಿರೋರು, ಯೇಸು ಸ್ವಾಮಿ ತೋರಿಸಿರೋ ಪ್ರೀತಿನ ನಾವು ತೋರಿಸಲೇಬೇಕು. ತೋರಿಸಲಿಲ್ಲ ಅಂದರೆ ನಿಜವಾಗಿ ದೇವರು ನಮ್ಮನ್ನು ಪ್ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೊನೆಯ ಒಂದು ವಾಕ್ಯ ತಗೊಳ್ಳಿ. ಬೇಡ, ಕೊನೆಯ ವಾಕ್ಯ ಬೇಡ, ಇನ್ನೊಂದು 2 ವಾಕ್ಯ ಕೊಟ್ಬಿಡ್ತೀನಿ. ಯೋಹಾನ 14ನೇ ಅಧ್ಯಾಯ, ಯೋಹಾನ 14ನೇ ಅಧ್ಯಾಯ 15 15ರಿಂದ 17ರವರೆಗೆ ಓದಿ. ಈಗ ನೀವು ನಿಜವಾಗಿಯೂ ಯೇಸು ಸ್ವಾಮಿನ ಪ್ರೀತಿ ಮಾಡಲಿಕ್ಕೆ ಇಲ್ಲಿ ಬಂದಿದೆ ಆಗಿದ್ರೆ, ಚರ್ಚ್ಗೆ ನೀವು ಬಂದಿರೋರು ನಿಜವಾಗಿ ಪ್ರೀತಿ ಮಾಡಿದರೆ ಸ್ವಾಮಿ ಹೇಳ್ತಾರೆ ಏನಂತ? ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ನೀವು ನಿಜವಾಗಿ ಯೇಸು ಸ್ವಾಮಿನ ಪ್ರೀತಿ ಮಾಡಿದ್ರೆ ದೇವರ ಆಜ್ಞೆನ ಕೈಗೊಂಡು ನಡೀತೀರಾ. ಆಗ ನಾನು ಸಾಕು ಸಾಕು. ನಿಜವಾಗಿ ನೀವು ಪ್ರೀತಿ ಮಾಡೋದಾದ್ರೆ ದೇವರ ಆಜ್ಞೆ ಏನು? ನೀನು ನಿನ್ನ ನೆರೆಮನೆಯನ್ನು ಪ್ರೀತಿ ಮಾಡು, ನಿನ್ನ ಶತ್ರುನೂ ಕೂಡ ಪ್ರೀತಿ ಮಾಡೋದು ಹೇಳಿದಾರಲ್ಲ ಸ್ವಾಮಿ. ಹೇಳ್ತಾರೆ, ನೀನು ಯೇಸು ಸ್ವಾಮಿನ ಪ್ರೀತಿ ಮಾಡೋದಾದರೆ ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೀತೀರ. ನೀನು ಆಜ್ಞೆಗಳನ್ನ ಕೈಗೊಂಡು ನಡೆದ್ರೆ ಅಲ್ಲಿ ಏನು ಬರ್ತಾರೆ ನೋಡಿ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕರನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ಈಗ ಸ್ವಾಮಿ ಹೇಳ್ತಾರೆ, ನೀನು ನನ್ನ ಆಜ್ಞೆ ಪ್ರಕಾರ ಕಳ್ಕೊಂಡ್ರೆ ನಾನು ನಿನ್ನ ಒಳಗಡೆ ನನ್ನ ಆತ್ಮನ ಕಳ್ಸಿಕೊಡ್ತೀನಿ ಅಂತಾರೆ. ಯಾರ ಆತ್ಮನ ಕಳ್ಸಿಕೊಡ್ತಾರಂತೆ? ಯೇಸಪ್ಪನ ಆತ್ಮ, ದೇವರ ಆತ್ಮನ ಕಳ್ಸಿಕೊಡ್ತಾರೆ. ಈ ಪ್ರೀತಿ ಮಾಡಲಿಲ್ಲ ಅಂದರೆ ಯಾವ ಆತ್ಮ ಬರ್ತದೆ? ದುರಾತ್ಮ ಬರ್ತದೆ. ದೇವರ ಆತ್ಮ ಬೇಕೋ ದುರಾತ್ಮ ಬೇಕೋ ತೀರ್ಮಾನ ನೀವು ಮಾಡಿ. ಕೇಳಿಸ್ತಾ ಇಲ್ಲ? ಕೇಳಿಸ್ತಾ ಇಲ್ಲ? ಯಾರು ಹೇಳಿದಾರೆ? ಯಾರೊಬ್ಬರು ದುರಾತ್ಮ ಅಂತ ಹೇಳ್ತಿದ್ದಾರೆ, ಕೇಳಿಸ್ತಾ ಇಲ್ಲಲ್ಲ? ಯಾರೊಬ್ರು ಕೇಳಿಸ್ತಾರ ನನಗೆ? ಯಾರೊಬ್ರು ದುರಾತ್ಮ ಅಂತ ಹೇಳ್ತಾರಪ್ಪ ನೋಡಿ. ಅಲ್ಲಿ ಸ್ವಾಮಿ ಹೇಳ್ತಾರೆ, ನೀವು ನಿಜವಾಗಿ ದೇವರ ಪ್ರೀತಿ ಮಾಡೋದು ದೇವರ ಆತ್ಮ ನಿಮ್ಮ ಹೊರಡ ಬರ್ತಾರೆ. ನೀವು ಪ್ರೀತಿಸ್ತಾ ಇಲ್ವಾ? ಯಾರು ಆಡ್ತಿರೋ ಅವ್ರ ಒಳಗಡೆ ದುರಾತ್ಮ ಇದೆ ಅಂತ ಅರ್ಥ. ಒಳಗೆ ಹುಚ್ಚು ಬಂದಂಗೆ ಆಡೋದು. ಅಮಾವಾಸ್ಯೆ ಹುಣ್ಣಿಮೆಗಳು ಹುಚ್ಚು ಬಂದಂಗೆ ಆಡ್ತಾರೆ, ಹಂಗೆ ಆಡೋದು. ಆಡಿದಾಗ ನಿಮಗೆ ತಿಳ್ಕೊಳ್ಳಿ, ನಿಮ್ಮ ಒಳಗಡೆ ದುರಾತ್ಮ ಇದೆ. ನಿಮ್ಮ ಮನಸ್ಸಾಕ್ಷಿ ನಿಮ್ಗೆ ಚುಚ್ಚಬೇಕು. ನನ್ನ ಒಳಗಡೆ ದೇವರಾತ್ಮ ನಿಜವಾಗಿದ್ದಾನ ಇಲ್ವಾ? ನಿಮ್ಮ ಮನಸ್ಸಾಕ್ಷಿ ನಿಮ್ಗೆ ಚುಚ್ಚಬೇಕು. ನಾನು ಕೂಡ ಕೆಟ್ಟ ಮಾತುಗಳನ್ನ ಆಡ್ತಾ ಇದ್ದೆ, ನಾನು ಪ್ರೀತಿಸ್ತಾ ಇರಲಿಲ್ಲ. ನಿಮ್ಮ ಪಾಸ್ಟರ್ ನಾನು ಹೇಳ್ತಾ ಇದ್ದೀನಿ. ಆದರೆ ನಮ್ಮ ಅಮ್ಮ ಸತ್ತಾಗ ಒಂದೇ ಒಂದು ತೀರ್ಮಾನ ಮಾಡಿದೆ, ನಾನು ಇನ್ನು ಪ್ರೀತಿಸ್ತೀನಿ, ಕೆಟ್ಟ ಪದಗಳು ಮಾತಾಡೋದಿಲ್ಲ, ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚಪಡೋದಿಲ್ಲ, ಇನ್ನೊಬ್ಬರ ಅನ್ಯಾಯದಲ್ಲಿ ಮಾತಾಡೋದಿಲ್ಲ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಶುದ್ಧ ಆಗಿರ್ಬೇಕು ನಾನು ತೀರ್ಮಾನ ಮಾಡಿದ್ದೀನಿ. ಹಾಗೇನೆ ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೀವು ತೀರ್ಮಾನ ಮಾಡೋದು ಕೂಡ ನಿಮಗೆ ಬಿಟ್ಟಿದ್ದು. ಆದಷ್ಟು ಇವತ್ತಿನಿಂದಲೇ ಪರಿಶುದ್ಧರಾಗುವ. ಯಾಕತ್ತಾ ಲೋಕ ಹೆಂಗಿದೆ ಅಂತ ಹೇಳೋಕ್ಕಾಗಿಲ್ಲ. ಇವತ್ತೇ ಸಾವು ಬರ್ಬೋದು. ಸತ್ತಾಗ ನಾವು ಕರ್ತನ ಸನ್ನಿಧಾನಕ್ಕೆ ಹೋಗ್ಲಿಕ್ಕೆ ರೆಡಿಯಾಗಿರಬೇಕು. ಅದಕ್ಕೆ ಒಂದೇ ಒಂದು ಮಾರ್ಗ, ಪ್ರೀತಿ ಮತ್ತು ಪ್ರಾರ್ಥನೆ. ಪ್ರೀತಿ ಮತ್ತು ಪ್ರಾರ್ಥನೆ ಯಾರಲ್ಲಿ ಇಲ್ವೋ ಅವನು ಸ್ವರ್ಗಕ್ಕೆ ಗ್ಯಾರಂಟಿ ಹೋಗೋದಿಲ್ಲ. ಬರ್ದ್ಬಿಡ್ತೀನಿ. ಅಲ್ಲಲಿಯ ಅಲ್ಲಲಿಯ ಅಲ್ಲಲಿಯ. ಹಾಗೇನೆ 15:9 ಓದು ಮಗಳೇ. ಯೋಹಾನ 15:9. ತಂದೆ ನನ್ನನ್ನು ಪ್ರೀತಿಸಿದ ಹಾಗೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಿ. ನೀವು ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಿ. ನಾವು ಯೇಸು ಸ್ವಾಮಿಯ ಪ್ರೀತಿಯಲ್ಲಿ ನೆಲೆಗೊಂಡಿರ್ಬೇಕಾದ್ರೆ ಯೇಸು ಸ್ವಾಮಿ ಆಜ್ಞೆ ಏನು ಕೊಟ್ಟಿದ್ದಾರೋ ಅದ್ರ ಪ್ರಕಾರ ನಾವು ನಡಿಲೇಬೇಕು. ಪ್ರಿಯರೇ, ನಡಿಲಿಲ್ಲ ಅಂದರೆ ನಮಗೆ ದೇವ್ರ ರಾಜ್ಯ ಇಲ್ಲ 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 ಇಲ್ಲ. ಆಮೇನ್. ಹಾಗಾದರೆ ಕೊನೆಯ ಒಂದು ವಾಕ್ಯ, ರೋಮಪುರ 8ನೇ ಅಧ್ಯಾಯ 37ನೇ ವಾಕ್ಯ ಓದಿ ಓದಿ. ನಿಮಗೆ ನೀವು ಒಂದು ನಿಮಿಷ ಓದೋದಕ್ಕಿಂತ ಮೊದಲು ಪ್ರೀತಿ ಬಗ್ಗೆ ಇಷ್ಟೆಲ್ಲ ಕೊಟ್ಟಲ್ಲ. ನೀವು ಪ್ರೀತಿಸ್ತಾ ಬಂದರೆ, ನಿಮ್ಮ ಶತ್ರುಗಳು ನಿಮ್ಗೆ ಹಿಂಸೆ ಪಡಿಸೋರಿಗೂ ಸಹ ಪ್ರಾರ್ಥಿಸ್ತಾ ಬಂದರೆ
ನಿಮ್ಮ ಕುಟುಂಬದಲ್ಲಿ ಸೋಲು ಅಂತ ಹೇಳೋದೇ ಇರೋದಿಲ್ಲ. ಜಯ 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 ಪಡಿತೀರ, ಆಮೆನ್. ಗ್ಯಾರಂಟಿ. ಏನು ಜಯ ಜಯ. ಒಂದು ಕೇಳಿಸ್ತಾ ಇಲ್ಲ, ಒಂದು ಪ್ರೀತಿ. ಪ್ರೀತಿಸಬೇಕು. ನಿಮ್ಮ ಶತ್ರುಗಳಾದರೂ ಪ್ರೀತಿಸಿ. ಹೌದು. ಆದರೆ ನಿಮಗೆ ಕೆಣಕಿಕೊಂಡು ನಿಮ್ಮನ್ನು ಇನ್ನೂ ಪಾಪಕ್ಕೆ ಬೆಳೆಸೋಕೆ ಟ್ರೈ ಮಾಡ್ತಾರೆ ನೋಡಿ. ಈಗ ನಾನೀಗ ಪಾಪ ಇಲ್ಲ ಒಂದು ನಿಮಿಷ ಇನ್ನೊಬ್ಬರನ್ನ ಕೆಣಕಿ ಅವ್ರನ್ನ ಪಾಪಕ್ಕೆ ಬೀಳೋದು ಮಾಡಿದ್ರೆ ಅದು ಪಾಪ ನಿಮಗೇನೆ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ನಾಲಿಗೆಗೆ ಕಡಿವಾಣ ಹಾಕೊಳ್ಳಿ. ನನ್ನ ನಾಲಿಗೆಗೆ ನಾನು ಇವತ್ತಿಂದ ಕಡಿವಾಣ ಹಾಕೊಳ್ತೀನಿ, ನಿಮ್ಮ ನಾಲಿಗೆಗೆ ನೀವು ಕಡಿವಾಣ ಹಾಕೊಳ್ಳಿ. ಪ್ರಸಂಗ ಕೊಡೋದು ನಾವು ಕೂಡ ನೆಟ್ಟಿಗಿರ್ಬೇಕು ಅಂತ ಆಗಲೇ ವಾಕ್ಯದಲ್ಲಿ ಓದಿರಿ. ಧರ್ಮೋಪದೇಶಕರು ಆಗಿರಬೇಕೆಂದವರಿಗೆ ಶುದ್ಧ ಹೃದಯ ಮತ್ತು ನಿಷ್ಕಪಟವಾದ ಪ್ರೀತಿ ಇರಬೇಕು ಅಂತ ಆಗಲೇ ಓದಿದ್ರಿ. ಮತ್ತು ಧರ್ಮೋಪದೇಶಕರು ಆಗುವವರಿಗೆ ಒಳ್ಳೆ ಮನಸ್ಸಾಕ್ಷಿ ಇರಬೇಕು. ವಾಕ್ಯ ಎಲ್ಲರೂ ಕೊಡ್ತೀರಲ್ವ, ನೀವು ಕೊಡ್ತಿರೋ ತಾನೆ ವಾಕ್ಯನ ತಗೊಂಡೋಗ್ಬಿಟ್ರೆ ನಿಮ್ಮ ಪಕ್ಕದ ಮನೆಯವರಿಗೆ ಯೇಸು ಸ್ವಾಮಿ ಹಿಂಗೆ ಹೇಳಿದ್ರೆ ಹಂಗೆ ಹೇಳ್ತಾರೆ. ಆಗ ನೀವೆಲ್ಲರೂ ಕೂಡ ಬೋಧಕರೇ. ಬೋಧನೆ ಮಾಡಿರೋರೆ ಕೇರ್ಫುಲ್ ಆಗಿರಿ. ನೀವು ದೇವರ ರಾಜ್ಯಕ್ಕೆ ಬಾಧ್ಯರಾಗಿದ್ದೀರಿ. ಇದು ಅಂತ ನಿಮ್ಮ ಒಳಗಡೆ ಒಳ್ಳೆಯ ಮನಸ್ಸಾಕ್ಷಿ ಇರಲಿ. ನಿಮ್ಮನ್ನು ಪ್ರೀತಿ ಮಾಡೋರನ್ನ ಡಬ್ಬಲ್ ಪ್ರೀತಿ ಮಾಡಿ. ನೀವು ಜಗಳ ಆಡಿದಾಗ ನಿಮ್ಮ ಮನೇಲಿ ಕಾಯಿಲೆಗಳು ಜಾಸ್ತಿ ಆಗೋದ್ರೆ ನೆಮ್ಮದಿ ಇರೋದಿಲ್ಲ ಕಣಮ್ಮ. ಫುಲ್ ಜಗಳ ಆಡ್ಬಿಡ್ತೀರಾ. ಜಗಳ ಆಡಿದ ಮೇಲೆ ಏನೋ ಸಾಧಿಸ್ಬಿಟ್ಟು ತಿಳ್ಕೊತೀರಾ. ನೀವು ಸಾಧಿಸಿಲ್ಲ ಕಣಮ್ಮ, ನೀವು ಸಾಧಿಸಿಲ್ಲ, ನೀವು ನಾಶಕ್ಕೆ ಹೋಗ್ತಾ ಇದ್ದೀರಾ. ಅದ್ರ ಬದಲಿಗೆ ಸ್ವಲ್ಪ ಪ್ರೀತಿ ಮಾಡ್ಕೊಂಡು ಹೋಗಿ ನಿಮ್ಮ ಮನೆ ಒಳಗಡೆ ಸ್ವರ್ಗ ಕಾಣ್ಬೋದು ಕಣ್ರಮ್ಮ. ಅಲ್ಲಲ್ಯ ಇಲ್ಲಿ ನೋಡಿ ವಾಕ್ಯನ ಓದಿ. ಈಗ ನಿಮಗೆ ಜಯ ಬೇಕಾ? ನಿಮ್ಮ ಮನೇಲಿ ಜಯ ಬೇಕಾ? ಬೇಕಾದ್ರೆ ಏನ್ ಮಾಡೋದು ನೋಡಿ. ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗಿದ್ದೇವೆ. ನಿಮ್ಮನ್ನು ಪ್ರೀತಿಸಿದಾತನ ನೀವು ಪ್ರೀತಿ ಮಾಡಬೇಕು. ಆತನ ಆಜ್ಞೆಗಳನ್ನ ನೀವು ಪ್ರೀತಿ ಮಾಡಿದರೆ ನಿಮಗೆ ಎಲ್ಲ ವಿಷಯದಲ್ಲೂ ಇವತ್ತಿಂದ ಜಯ ಜಯ ಜಯ. ಅಲ್ಲಲ್ಲಿಯ ಜಯ ಉಂಟು ಜಯ ಉಂಟು ಜಯ ಉಂಟು, ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು. ಶ್ವೇತಾ ಜಯ ಉಂಟು ಜಯ ಉಂಟು ಜಯ ಉಂಟು, ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಜಯ ಉಂಟು ಜಯ ಉಂಟು ಜಯ ಉಂಟು, ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು. ಜಯ ಉಂಟು ಜಯ ಉಂಟು ಜಯ ಉಂಟು, ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು. ನಿಮ್ಮನ್ನು ಪ್ರೀತಿಸಿದ ಕ್ರಿಸ್ತನ ಒಂದು ವಾಕ್ಯದ ಮೂಲಕವಾಗಿ ನೀವು ನಡೆಯದೇ ಆದರೆ ನಿಮ್ಮ ಕುಟುಂಬದಲ್ಲಿ ಇವತ್ತಿಂದ ಜಯ. ಇಲ್ಲ ಅಂದ್ರೆ ನಾನು ಏನು ಮಾಡ್ಕೊಳಕ್ಕಾಗೋದಿಲ್ಲ. ಅಲ್ಲಲ್ಲ ಕೆಳಗಡೆ ವಾಕ್ಯದಲ್ಲಿ ನೋಡಿ, ಅಲ್ಲಿ ಏನು ಬರ್ತದೆ? ನಿಮ್ಮನ್ನು ಪ್ರೀತಿಸೋದರ ಮೂಲಕವಾಗಿ ನೀವು ಎಲ್ಲ ವಿಷಯ ಕೂಡ ಜಯಶಾಲಿಗಳಾಗುತ್ತೇವೆ. ನೆಕ್ಸ್ಟ್ ಹೇಗೆ? ಮರಣವಾಗಲಿ ಜೀವವಾಗಲಿ ದೇವದೂತರಾಗಲಿ ದುರಾತ್ಮಗಳಾಗಲಿ ಈಗಿನ ಸಂಗಾತಿಗಳಾಗಲಿ ಮುಂದಣ ಸಂಗಾತಿಗಳಾಗಲಿ ಮಹತ್ವಗಳಾಗಲಿ ಮೇಲಣ ಲೋಕವಾಗಲಿ ಕೆಳಗಣ ಲೋಕವಾಗಲಿ ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು. ನಿಮಗೆ ಮರಣ ಆಗಲಿ ದೇವದೂತರಾಗಲಿ ದುರಾತ್ಮಗಳಾಗಲಿ ಯಾವುದೇ ಬರ್ಬೋದು. ನಿಮಗೆ ಯಾವನೇ ಮಾಟ್ಲ ಮಾಡಿಟ್ಟಿರ್ಬೋದು. ಪ್ರೀತಿ ಮತ್ತು ಪ್ರಾರ್ಥನೆ ಇದ್ಬಿಟ್ರೆ ನೀವು ಮಾಟ್ಲ ದಾಟ್ಬಿಟ್ಟು ಹೋದ್ರು ಕೂಡ ನಿಮ್ಮನ್ನ ಏನು ಮಾಡೋಕ್ಕಾಗಲ್ಲ. ನಿಮ್ಮ ವಿರುದ್ಧವಾಗಿ ಏನೇ ಬಲೆಗಳನ್ನ ಕಟ್ಟಲಿ ನಿಮಗೆ ಜಯ ಗ್ಯಾರಂಟಿ. ಹಾಗಾದರೆ ಜಯ ಬೇಕಾ? ಲೋಕದ ಪ್ರೀತಿ ಬೇಡ, ಸ್ವಾರ್ಥದ ಪ್ರೀತಿ ಬೇಡ, ಅನ್ಯಾಯದ ಪ್ರೀತಿ ಬೇಡ, ಕಾಮದ ಪ್ರೀತಿ ಬೇಡ. ನಿಜವಾದ ಹೃದಯದ ಪ್ರೀತಿ, ದೇವರು ತೋರಿಸಿಕೊಟ್ಟಂಥ ಪ್ರೀತಿ, ನಿಷ್ಕಪಟವಾದ ಪ್ರೀತಿ, ಯಥಾರ್ಥವಾದ ಪ್ರೀತಿ ನಿಮ್ಮಲ್ಲಿ ಇರಲಿ. ನಿಮ್ಮ ಕುಟುಂಬದಲ್ಲಿ ಇವತ್ತಿಂದನೇ ಒಂದೊಂದು ದಿವಸ ಜಯ ಪಡಿತೀರಾ? ಹಾಗಾದರೆ ಜಯ ಪಡೆಯುವ ಮಕ್ಕಳು ನಾವು ಒಂದ್ಸಲ ಆಮೇಲೆ ಹೇಳಿ ನಾವು ಪ್ರಾರ್ಥನೆ ಮಾಡುವ. ಆಮೇನ್. ಎಲ್ಲ ಕಣ್ಣುಗಳನ್ನ ಮುಚ್ಚಿ. ಪರಲೋಕದ ತಂದೆ ಪ್ರಭು ಯೇಸುವಿನ ನಾಮದಲ್ಲಿ ಸ್ವಾಮಿ, ಪವಿತ್ರಾತ್ಮ ಸಹಾಯ ಸ್ವಾಮಿ, ನಾವು ಪ್ರೀತಿ ಮತ್ತು ಪ್ರಾರ್ಥನೆಯನ್ನು ಇವತ್ತಿಂದ ಮಾಡಲಿಕ್ಕೆ ಅಭ್ಯಾಸ ಮಾಡ್ತೀವಿ ಸ್ವಾಮಿ. ಅಪ್ಪ ನಮ್ಮನ್ನು ಆಸ್ವಾದಿಸು, ನಿನ್ನ ರಾಜ್ಯದ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸು. ಯೇಸುವಿನ ಅಭಿಷೇಕಗಳ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ
ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಸಭೆಯನ್ನು, ನಮ್ಮ ಸೇವೆಯನ್ನು, ನಮ್ಮ ಮಕ್ಕಳನ್ನು, ನಮ್ಮ ಎಲ್ಲ ವಿಶ್ವಾಸಿಗಳ ಕುಟುಂಬಗಳನ್ನು ಯೇಸು ನಮ್ಮಲ್ಲಿ ಆಶೀರ್ವದಿಸುತ್ತದೆ. ಹಾಗೆ ಇವತ್ತು ಪ್ರಪಂಚದಾದ್ಯಂತ ನಡೆಯುವಂಥ ಪ್ರತಿಯೊಂದು ಚರ್ಚ್ಗಳಲ್ಲೂ ಕೂಡ ನಿನ್ನ ನಾಮ ಮಹಿಮೆ ಆಗಲಿ ಸ್ವಾಮಿ. ನೀನು ಮಾಡಿದ ಅದ್ಭುತವಾದ ಕಾರ್ಯಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಅಭಿಷೇಕಗಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಬೇಡಿ ಬಂದಂತೆ ಆಮೇಲೆ. ಮುಂದೆ ನಾವು ಕರ್ತನ ಮೇಜಿನ ಭಾಗಕ್ಕೆ ಹೋಗುವ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯನ್ನು ನಡೆಸಲಿ. ಆಮೇಲೆ.